ನಮಸ್ತೆ ಗೆಳೆಯರೆ, ವಿಡಿಯೋ ತಡವಾಗಿ ಹಾಕ್ತಿರೋದಕ್ಕೆ ಕ್ಷಮೆ ಇರಲಿ. ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತಿರೋದು ಹಿಂದಿ ಸಿನಿಮಾ ಥಾಮ. ಈ ಮೂವಿ ಸಬ್ಜೆಕ್ಟ್ ಹೆಂಗಪ್ಪ ಅಂದ್ರೆ, ಈ ಹಿಂದೆ ಲೋಕ ಚಾಪ್ಟರ್ 1 ಅಂತ ಮೂವಿ ಎಕ್ಸ್ಪ್ಲೈನ್ ಮಾಡಿ ಅಪ್ಲೋಡ್ ಮಾಡಿದ್ದೆ. ಈ ಥಾಮ ಮೂವಿ ಕೂಡ ಅದೇ ತರ ಹೋಲುತ್ತೆ. ಎರಡು ಮೂವಿಗಳ ಪ್ರಕಾರ ಬೇತಾಳಗಳು ನಮ್ಮಗಳ ಮಧ್ಯೆ ಇರ್ತಾರೆ, ಆದ್ರೆ ಅವರು ಮನುಷ್ಯರ ತರನೇ ಇರ್ತಾರೆ. ಬೇತಾಳಗಳು ಅಂತ ನಮಗೆ ಗೊತ್ತಾಗಲ್ಲ. ಈ ಬೇತಾಳಗಳಿಗೆ ಮನುಷ್ಯರ ರಕ್ತ ಅಂದ್ರೆ ತುಂಬಾ ಇಷ್ಟ, ಮತ್ತೆ ಮನುಷ್ಯರ ರಕ್ತ ಕುಡಿದ್ರೆ ಅವ್ರಿಗೆ ಎನರ್ಜಿ ಸಿಗುತ್ತೆ. ರಕ್ತ ಬೇತಾಳಗಳ ದೇಹಕ್ಕೆ ಔಷಧಿ ತರ ಕೆಲಸ ಮಾಡುತ್ತಂತೆ. ಯಾವಾಗೆಲ್ಲ ಈ ಬೇತಾಳಗಳು ಮನುಷ್ಯರ ಕುತ್ತಿಗೆಯನ್ನು ನೋಡ್ತಾರೋ ಅವಾಗೆಲ್ಲ ರಕ್ತ ಕುಡಿಯೋದಕ್ಕೆ ಟೆಂಪ್ಟ್ ಆಗ್ತಾರಂತೆ. ಮತ್ತೆ ಇವರು ಯಾರನ್ನ ಕಚ್ತಾರೋ ಅವರು ಕೂಡ ಬೇತಾಳಗಳಾಗಿ ಕನ್ವರ್ಟ್ ಆಗ್ತಾರೆ ಅನ್ನೋದು ಈ ಎರಡೂ ಮೂವಿಗಳ ಥಿಯರಿ. ಇದರ ಸತ್ಯಾಸತ್ಯತೆ ಎಷ್ಟು ಅಂತ ನಮಗೆ ಗೊತ್ತಿಲ್ಲ. ಸಿನಿಮಾನ ಕಾಲ್ಪನಿಕ ದೃಷ್ಟಿಯಲ್ಲಿ ನೋಡ್ತಾ ಈಗ ಕಥೆ ಒಳಗಡೆ ಹೋಗೋಣ. ಇವನ ಹೆಸರು ಅಲೋಕ್ ಅಂತ, ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್. ಫಾರೆಸ್ಟ್ ಅಲ್ಲಿ ಒಂದು ಅಡ್ವೆಂಚರಸ್ ಲಾಗ್ ಮಾಡೋಣ ಅಂತ ಅವನ ಫ್ರೆಂಡ್ಸ್ ನ ಕರ್ಕೊಂಡು ಒಂದು ಕಾಡಿಗೆ ಬಂದಿರ್ತಾನೆ. ಹೀಗೆ ಖುಷಿ ಖುಷಿಯಿಂದ ಮೊಬೈಲ್ ಹಿಡ್ಕೊಂಡು ಸೆಲ್ಫಿ ಕ್ಯಾಮೆರಾ ಓಪನ್ ಮಾಡ್ಕೊಂಡು ಲಾಗ್ ಮಾಡ್ಕೊಂಡು ಬರ್ತಿರ್ತಾನೆ. ಒಂದು ಬಿದ್ದಿದ್ದ ಮರದ ಮೇಲೆ ನಿಂತ್ಕೊಂಡು ಸೆಲ್ಫಿ ತಗೋತಾನೆ. ಸೆಲ್ಫಿ ನೋಡಿದ್ರೆ ಹಿಂದೆ ದೊಡ್ಡ ಕರಡಿ ಇದೆ. ನೋಡಿದ ತಕ್ಷಣ ತುಂಬಾ ಭಯ ಆಗ್ಬಿಡುತ್ತೆ. ಕರಡಿ ಬೇರೆ ಮುಂದೆನೆ ಬಂದು ನಿಂತ್ಕೊಂಡ್ ಬಿಡುತ್ತೆ. ಅವನ ಫ್ರೆಂಡ್ಸ್ ಬಿದ್ದು ಓಡ್ತಾರೆ. ಇವನು ಹೆದರ್ಕೊಂಡು ಓಡ್ತಿರ್ತಾನೆ. ಗಾಬರಿಯಲ್ಲಿ ಮೊಬೈಲ್ ಬಿದ್ದೋಗುತ್ತೆ. ಕರಡಿ ಬೇರೆ ಅಟ್ಟಾಡ್ಸ್ಕೊಂಡು ಬರ್ತಾನೆ ಇರುತ್ತೆ. ಹೆಂಗೋ ಹೋಗಿ ಒಂದು ಮರದ ಸಂದಿಲೆ ಉತ್ಕೊಂಡ್ಬಿಡ್ತಾನೆ. ಕರಡಿ ಅಲೋಕ್ನ ಹಿಡ್ಕೊಂಡ್ ಬಿಡುತ್ತೆ. ಅವನ ಬ್ಯಾಗಿಗೆ ಬಾಯಿ ಹಾಕಿದ್ದೆ ಆ ಕಡೆ ಈ ಕಡೆ ಜಾಲಾಡಿಸಿ ಜೋರಾಗಿ ಮರಕ್ಕೆ ಬಡದು ಎಸೆದು ಬಿಡುತ್ತೆ. ಇನ್ನು ಅದರಿಂದ ತಪ್ಪಿಸ್ಕೊಂಡು ಓಡೋದಕ್ಕೆ ಆಗಲ್ಲ ಅಂತ ಅವನಿಗೆ ಗೊತ್ತಾಗಿ ಅಲ್ಲೇ ಇದ್ದ ಒಂದು ಸೌದೆ ಗುಡ್ಡೆ ಒಳಗಡೆ ಔತ್ಕೊಂಡ್ಬಿಡ್ತಾನೆ. ಆ ಕರಡಿ ಇವನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಡುತ್ತೆ, ಆದ್ರೆ ಗ್ರಿಪ್ ಸಿಗಲ್ಲ. ಕರಡಿ ಹೊರಟು ಹೋಗುತ್ತೆ. ಅಲೋಕ್ ಸುಸ್ತಾಗಿ ಅಲ್ಲೇ ಮಲಗಿರ್ತಾನೆ. ಆಗ ಇಲ್ಲಿಗೆ ಒಬ್ಬಳು ಬಂದು ಇವನನ್ನ ಆಚೆ ಹೇಳ್ಕೊತಾಳೆ. ನೋಡಿ, ಒಬ್ಬ ಮನುಷ್ಯನ ದೇಹನ ಎಷ್ಟು ಈಸಿಯಾಗಿ ಹೇಳ್ಕೊತಾಳೆ. ಅವಳಿಗೆ ಲೆಕ್ಕನೇ ಇಲ್ಲ. ಎದೆ ಬಡ್ತ ಚೆಕ್ ಮಾಡಿ ಇನ್ನು ಬದುಕಿದ್ದಾನೆ ಅಂತ ಅದೇ ಕಾಡಲ್ಲಿ ಕ್ರಾಶ್ ಆಗಿರೋ ಏರೋಪ್ಲೇನ್ ಒಳಗಡೆ ಕರ್ಕೊಂಡು ಹೋಗಿ ಮೂಲಿಕೆ ಹರಿದು ಅವನ ಗಾಯಗಳಿಗೆ ಚಿಕಿತ್ಸೆ ಕೊಡ್ತಾಳೆ. ಬೆಳಿಗ್ಗೆ ನೋಡಿದ್ರೆ ಅವನು ಅಲ್ಲಿರಲ್ಲ. ಅಂದ ಹಾಗೆ ಇವಳ ಹೆಸರು ತಾಡ್ಕ ಅಂತ. ಇವಳು ಯಾರು, ಎಲ್ಲಿಂದ ಬಂದವಳು ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ತಾಡ್ಕ ಬೆಳಿಗ್ಗೆ ಎದ್ದು ನೋಡಿದ್ರೆ ಅಲೋಕ್ ಅಲ್ಲಿರೋದಿಲ್ಲ. ತಕ್ಷಣ ಹುಡ್ಕೊಂಡ್ ಬಂದು ಆಚೆ ನೋಡಿದ್ರೆ ಕಲ್ಲುಗಳು ಹಿಡ್ಕೊಂಡು ಬೆಂಕಿ ಹಚ್ಚೋಕೆ ಟ್ರೈ ಮಾಡ್ತಿರ್ತಾನೆ. ಅವಳು ಬಂದ ತಕ್ಷಣ ನೋಡಿ ಶಾಕ್ ಆಗ್ತಾನೆ. ಹೊರಗಡೆ ಯಾಕೆ ಬಂದೆ, ಒಳಗಡೆ ಇರ್ಬೇಕಲ್ವಾ, ಇದು ತುಂಬಾ ಡೇಂಜರಸ್ ಜಾಗ ಅಂತ ಅಂದ್ರೆ ಅಲೋಕ್ ಒಳಗಡೆ ಹಾವಿದೆ, ಅಪ್ಪಿ ತಪ್ಪಿ ಕಚ್ಚಿದ್ರೆ ಅದಕ್ಕೆ ಹೊರಗಡೆ ಬಂದೆ. ಈಗ ಅದು ಬಿಡಿ, ನಾನು ಬೇಗ ಮನೆಗೆ ಹೋಗ್ಬೇಕು, ಇಲ್ಲ ಅಂದ್ರೆ ನನ್ನ ಇಬ್ರು ಫ್ರೆಂಡ್ಸ್ ನಾನು ಆಲ್ರೆಡಿ ಸತ್ ಹೋಗಿದ್ದೀನಿ ಅಂತ ಮನೇಲಿ ಹೇಳಿಬಿಟ್ಟಿರ್ತಾರೆ, ನಾನು ಹಿಂದಿರುಗಬೇಕು ಅಂತಾನೆ. ಆಗ ತಾಡ್ಕ ಅವನ ಮೈ ಕೈ ಎಲ್ಲ ಚೆಕ್ ಮಾಡಿ, ನೀನ್ ಇನ್ನು ಪೂರ್ತಿ ಗುಣ ಆಗಿಲ್ಲ, ನಿನ್ನ ಸಂಪೂರ್ಣ ಗುಣ ಮಾಡಿ ನಾನೇ ಕರ್ಕೊಂಡು ಹೋಗಿ ಬಿಡ್ತೀನಿ ಅಂತಾಳೆ. ಅವಳನ್ನ ನೋಡಿದಾಗಲೇ ಇವನಿಗೆ ಲವ್ ಅಟ್ ಫಸ್ಟ್ ಸೈಟ್ ತರ ಆಗುತ್ತೆ. ಯಾಕಂದ್ರೆ ನೋಡೋಕೆ ಚೆನ್ನಾಗಿದ್ದಾಳೆ. ನೀನ್ ಕರ್ಕೊಂಡು ಹೋಗ್ತೀನಿ ಅಂತ ಗ್ಯಾರಂಟಿ ಕೊಟ್ರೆ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ಕ್ಯೂರಿಯಾಸಿಟಿಯಿಂದ ನಿನ್ ಹೆಸರೇನು ಅಂತ ಕೇಳ್ತಾನೆ. ಅವಳು ನನ್ನ ಹೆಸರು ತಾಡ್ಕ ಅಂತ ಹೇಳ್ತಾಳೆ. ಅಲೋಕ್ ಕೂಡ ಅವನ ಹೆಸರು ಹೇಳಿ ಪರಿಚಯ ಮಾಡ್ಕೋತಾನೆ. ಈಗ ತಾಡ್ಕ ಎಲ್ಲಿವರೆಗೂ ನೀನು ಪೂರ್ತಿ ಗುಣ ಆಗಲ್ವೋ ಅಲ್ಲಿವರೆಗೂ ಸೈಲೆಂಟ್ ಆಗಿ ಇದ್ರ ಒಳಗಡೆ ಇರಬೇಕು ಅಂತ ಏರೋಪ್ಲೇನ್ ಒಳಗಡೆ ಕಳಿಸ್ತಾಳೆ. ಅಷ್ಟಕ್ಕೂ ಈ ತಾಡ್ಕ ಯಾರು ಗೊತ್ತಾ, ಬೇತಾಳಗಳ ಗುಂಪಿಗೆ ಸೇರಿದವಳು. ಈ ಕಾಡಲ್ಲಿ ಅವರದೇ ಆದ ಒಂದು ಸಮೂಹ ಇರುತ್ತೆ. ಈ ಕರಡಿ ಅಂತ ದೊಡ್ಡ ಪ್ರಾಣಿಗಳೆಲ್ಲ ಇವ್ರಿಗೆ ಲೆಕ್ಕನೇ ಅಲ್ಲ. ಕೊಂದು ರಕ್ತ ಕುಡಿತಾರೆ. ಕಾಡಲ್ಲಿ ನಿಗೂಢವಾದ ಒಂದು ಜಾಗ, ಆ ಜಾಗದಲ್ಲಿ ಇವ್ರದೇ ಆದಂತಹ ಒಂದು ಗುಹೆ, ಆದ್ರೆ ಅದು ಎಲ್ಲರಿಗೂ ಕಾಣಲ್ಲ. ನಿಗೂಢವಾಗಿ ಬದುಕೋ ಇವರು ಯಾರ ಕಣ್ಗೂ ಕಾಣಿಸ್ಕೊಳ್ಳಲ್ಲ. ಇದೆ ಇವರ ಆರಾಧ್ಯ ದೈವದ ವಿಗ್ರಹ. ಈ ದೇವರು ಯಾರು, ಇವರ ಮೂಲ ಏನು, ಎಲ್ಲಿಂದ ಇಂಥವ್ರು ಹುಟ್ಕೊಂಡ್ರು, ಇದನ್ನೆಲ್ಲ ಮುಂದೆ ಹೇಳ್ತೀನಿ. ಇವರ ವೇಷಭೂಷಣ, ಆಚಾರ, ಆಹಾರ ಎಲ್ಲಾನು ಡಿಫ್ರೆಂಟ್. ಈ ಗುಂಪಿನವರು ಕೊಂದ ಪ್ರಾಣಿಯ ರಕ್ತನ ಮೊದಲು ಈ ವಿಗ್ರಹದ ಹೊಟ್ಟೆಗೆ ಸವರಿ ನಂತರ ಅದರ ರಕ್ತವನ್ನ ಕುಡಿತಾರೆ. ಆ ಕೊಂದಿರೋ ಕರಡಿನ ತಗೊಂಡು ಹೋಗಿ ಒಂದು ಗುಹೆ ಒಳಗಡೆ ಎಸೆದ್ರೆ ಆ ಕರಡಿನ ವಾಪಸ್ ಆಚೆಗೆ ಎಸೆದು ಒಂದು ಧ್ವನಿ ಬರುತ್ತೆ, ನನಗೆ ಪ್ರಾಣಿಗಳ ರಕ್ತ ಬೇಡ, ಮನುಷ್ಯರ ರಕ್ತ ಬೇಕು, ಹೋಗಿ ತಗೊಂಡ್ ಬನ್ನಿ ಅಂತ ಹೇಳುತ್ತೆ. ಆ ರಾಕ್ಷಸ ಯಾರು ಅಂತ ಮುಂದೆ ನೋಡೋಣ. ಈ ಕಡೆ ಅಲೋಕ್ಗೆ ಹೊಟ್ಟೆ ಹಸ್ತು ಊಟ ಕೇಳ್ತಾನೆ. ಊಟ ಕೇಳಿದ್ರೆ ತಾಡ್ಕ ಹೋಗಿ ಮೊಲ ತಂದು ಕೊಡ್ತಾಳೆ. ನಾನು ಇದನ್ನೆಲ್ಲ ತಿನ್ನಲ್ಲ, ಹಣ್ಣು ಹಂಪಲು ಏನಾದ್ರು ಕೊಡು ಅಂತ ಕೇಳ್ತಾನೆ. ತಕ್ಷಣ ತಾಡ್ಕ ಹೋಗಿ ಹಣ್ಣು ತಂದು ಕೊಡ್ತಾಳೆ. ತಾಡ್ಕ ಈ ಕಾಡೊಳಗಡೆ ನೀನ್ ಯಾಕೆ ಬಂದೆ ಅಂತ ಕೇಳ್ತಾಳೆ. ಅಲೋಕ್ ಮಿಸ್ ಆಗಿ ಬಂದ್ಬಿಟ್ಟೆ, ಇದು ಇಷ್ಟು ಭಯಂಕರ ಕಾಡು ಅಂತ ಗೊತ್ತಿರ್ಲಿಲ್ಲ ಅಂತ ಹೇಳ್ತಾ, ನನ್ನ ಕಾಪಾಡಿದಕ್ಕೆ ತುಂಬಾ ಥ್ಯಾಂಕ್ಸ್, ನಿನ್ನ ಯಾವತ್ತೂ ಮರೆಯಲ್ಲ ಅಂತ ಹಾಗೆ ಮಾತಾಡ್ತಾ ಕಿಸ್ ಮಾಡೋಣ ಅಂತ ಹತ್ರ ಹೋಗ್ತಿರ್ತಾನೆ. ತಾಡ್ಕ ಹತ್ರ ಬಂದಾಗ ಅವನ ಕುತ್ತಿಗೆ ನೋಡಿ ರಕ್ತ ಕುಡಿಬೇಕು ಅನ್ಸ್ಬಿಡುತ್ತೆ. ತಕ್ಷಣ ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಅಲ್ಲಿಂದ ಮಾಯ ಆಗ್ಬಿಡ್ತಾಳೆ. ಇವ್ರಗಳ ಸ್ವಭಾವ ಹೀಗೆ, ಮನುಷ್ಯರ ಕುತ್ತಿಗೆ ನೋಡಿದ್ರೆ ಸಾಕು ಬಾಯಿ ಹಾಕ್ಬೇಕು ಅನಿಸ್ಬಿಡುತ್ತೆ. ಆದ್ರೆ ಅಲೋಕ್ಗೆ ತಾಡ್ಕ ಬೇತಾಳ ಅಂತ ಗೊತ್ತಿಲ್ಲ. ತಾಡ್ಕ ಅಷ್ಟೇ ಅಲ್ಲ, ಈ ತರನು ಭೂಮಿ ಮೇಲೆ ಇರ್ತಾರೆ ಅಂತಾನೆ ಅವನಿಗೆ ಗೊತ್ತಿಲ್ಲ. ಇದ್ಕಿದ್ದಂಗೆ ತಾಡ್ಕ ಮಾಯ ಆಗಿದ್ದನ್ನ ನೋಡಿ ಅಲೋಕ್ ಅವಳನ್ನ ಹುಡ್ಕೊಂಡು ಹೋಗ್ತಾನೆ. ಟಾರ್ಚ್ ಹಾಕೊಂಡು ಹುಡುಕ್ಬೇಕಾದ್ರೆ ಹಿಂದೆ ತಿರುಗಿ ನೋಡಿದ್ರೆ ಇನ್ನೊಬ್ಬ ವ್ಯಕ್ತಿ ಸಿಗ್ತಾನೆ. ಇವ್ರದ್ದು ಒಂದು ದೊಡ್ಡ ಗುಂಪೆ ಬಂದಿರುತ್ತೆ. ಇವ್ರನ್ನ ನೋಡಿ ಅಲೋಕ್ಗೆ ತುಂಬಾ ಭಯ ಆಗುತ್ತೆ. ಅಲೋಕ್ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂದಾಗ ತಕ್ಷಣ ಮಧ್ಯಕ್ಕೆ ತಾಡ್ಕ ಬಂದು, ವೀರನ್ ಅವನನ್ನ ಬಿಟ್ಬಿಡು, ಅವನು ದಾರಿ ತಪ್ಪಿ ಇಲ್ಲಿಗೆ ಬಂದ್ಬಿಟ್ಟಿದ್ದಾನೆ ಅಂತಾಳೆ. ಆಗ ವೀರನ್, ನಾನು ಮನುಷ್ಯರನ್ನ ಹುಡ್ಕೊಂಡ್ ಬಂದೆ, ಸರಿಯಾಗಿ ಸಿಕ್ಕಿದ್ದಾನೆ. ಯಕ್ಷಾಸನ್ ನನಗೆ ಪ್ರಾಣಿಗಳನ್ನ ತಿಂದು ಸಾಕಾಗಿದೆ, ಮನುಷ್ಯರು ಬೇಕು ಅಂತಿದ್ದಾನೆ, ತುಂಬಾ ಹಸ್ಕೊಂಡಿದ್ದಾನೆ, ಇವನನ್ನ ಯಕ್ಷಾಸನ್ಗೆ ಒಪ್ಪಿಸ್ಬಿಡ್ತೀನಿ ಅಂತಾನೆ. ಆಗ ತಾಡ್ಕ ಇವನನ್ನ ಯಕ್ಷಾಸನ್ಗೆ ಆಹಾರವಾಗಿ ಕೊಡ್ಬೇಕು
ಅನ್ನೋ ನಿರ್ಧಾರನ ನೀನ್ ಮಾಡೋ ಹಾಗಿಲ್ಲ ಅಂತ ಹೇಳ್ತಿರುವಾಗ್ಲೇ ಹೋಗಿ ಅಲೋಕ್ಗೆ ಹೊಡೆದು ಪ್ರಜ್ಞೆ ತಪ್ಪಿಸಿ ಅವರ ಜಾಗಕ್ಕೆ ಎತ್ತಕೊಂಡು ಹೋಗ್ಬಿಡ್ತಾರೆ. ಅಲೋಕ್ ಈಗ ಕಣ್ಣು ಬಿಟ್ಟು ನೋಡಿದ್ರೆ ಸುತ್ತ ಅವರ ಜನಗಳು. ತಾಡ್ಕ ಆ ಸಮೂಹದ ನಾಯಕನಿಗೆ ಅವನು ಗೊತ್ತಿಲ್ಲದೆ ಬಂದ್ಬಿಟ್ಟಿದ್ದಾನೆ, ದಯವಿಟ್ಟು ಬಿಟ್ಬಿಡಿ ಅಂತ ಕೇಳ್ಕೊಳ್ತಾಳೆ. ಆದ್ರೆ ವೀರನ್ ತಾಡ್ಕ ನಮ್ಮ ನಿಯಮವನ್ನ ಮುರಿದು ಮನುಷ್ಯನನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾಳೆ, ಅವನನ್ನ ಬಿಡಬಾರ್ದು ಅಂತ ಹೇಳ್ತಾನೆ. ಅಲೋಕ್ ಕಿವಿಗೆ ಬಿದ್ದಿರುವ ಏಟ್ಗೆ ಅವನಿಗೆ ಯಾವುದು ಸ್ಪಷ್ಟವಾಗಿ ಕೇಳಿಸ್ತಿರಲ್ಲ. ತಾಡ್ಕ ಅವನು ಏನು ಗೊತ್ತಿಲ್ಲದ ಮುಗ್ಧ, ಈಗಲೂ ನಮ್ಮ ಬಗ್ಗೆ ಅವನಿಗೆ ಗೊತ್ತಿಲ್ಲ, ಬಿಟ್ಬಿಡಿ ಅಂತ ಜಗಳ ಮಾಡ್ತಾಳೆ. ಆಗ ಅಲೋಕ್ ಬಂದು ಕ್ಯಾಶುಯಲ್ ಆಗಿ ನಾರ್ಮಲ್ ಆಗಿ ತಮಾಷೆಯಾಗಿ ನಾನ್ ರೀಸೆಂಟ್ ಆಗಿ ಒಂದು ರೀಲ್ ಮಾಡಿದ್ದೆ, ವೈರಲ್ ಆಗಿತ್ತು, ಎಲ್ರು ನೋಡಿದಿರಲ್ಲ ಅಂತ ಮಾತಾಡಿಸ್ತಾನೆ. ಆ ಲೀಡರ್ ಪಕ್ಕ ಇದ್ದವನು ಇವನನ್ನ ಜೀವಂತವಾಗಿ ಸುಟ್ಟು ಬಿಡೋಣ ಅಂತಾನೆ. ಅಲೋಕ್ಗೆ ಇವ್ರು ಯಾಕೆ ನನ್ನ ಕೊಲ್ಬೇಕು ಅಂತ ಭಯ ಆಗುತ್ತೆ. ಇನ್ನೊಬ್ಬ ಈ ಮನುಷ್ಯರ ರಕ್ತ ತುಂಬಾ ವಿಷಕಾರಿ, ಇವನ ಬಿಟ್ಟು ಕಳಿಸ್ಬಿಡೋದೇ ಒಳ್ಳೇದು ಅಂತಾನೆ. ಆಗ ತಾಡ್ಕ ಇವನ ಜವಾಬ್ದಾರಿನ ನಾನ್ ತಗೊಳ್ತೀನಿ, ಇವನಿಂದ ಯಾವುದೇ ತೊಂದರೆ ಆಗಲ್ಲ, ನಾನ್ ಕರ್ಕೊಂಡು ಹೋಗಿ ಬಿಡ್ತೀನಿ ಅಂತ ಹೇಳಿದ್ರು ಗುಂಪಿನ ನಾಯಕ ಇವನನ್ನ ತಗೊಂಡು ಹೋಗಿ ಗುಹೆಗೆ ಎಸಿರಿ ಅಂದ್ಬಿಡ್ತಾನೆ. ತಕ್ಷಣ ಆ ವೀರನ್ ಟೀಮ್ ಅಲೋಕ್ ನ ತಗೊಂಡು ಹೋಗಿ ಆ ಗುಹೆ ಒಳಗಡೆ ಎಸೆದು ಬಿಡ್ತಾರೆ. ಅಲೋಕ್ ಹೆದರ್ಕೊಂಡೆ ಒಳಗಡೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾನೆ. ಸಡನ್ ಆಗಿ ಬಂದು ಇಲ್ಲೊಬ್ಬ ಹೆದರಿಸ್ಬಿಡ್ತಾನೆ. ಇವನು ಬೇರೆ ಯಾರು ಅಲ್ಲ, ಆ ಮನುಷ್ಯರ ರಕ್ತ ಕೇಳಿದ ಯಕ್ಷಾಸನ್. ಅಲೋಕ್ ನ ನೋಡಿದ್ದೆ, 100 ವರ್ಷಗಳಿಂದ ಈ ಅವಕಾಶಕ್ಕೋಸ್ಕರ ಕಾಯ್ತಿದ್ದೆ, ನನ್ನ ಹಲ್ಲುಗಳು ನಸ ಅಂತಿದ್ದಾವೆ, ಹತ್ರ ಬಾ, ನನ್ನ ಆಸೆ ತೀರಿಸ್ಕೊಳ್ತೀನಿ ಅಂತಾನೆ. ಈ ಯಕ್ಷಾಸನ್ನ 2 ಸ್ಟ್ರಾಂಗ್ ಆದ ಕಟ್ಟಿಗೆಗಳಿಂದ ಕಟ್ಟಿರ್ತಾರೆ. ಈ ರೀತಿಯ ಕಟ್ಟನ್ನ ಈ ಬೇತಾಳ ಗುಂಪಿನವ್ರು ಮಾತ್ರ ಬಿಡ್ಸೋಕ್ ಸಾಧ್ಯ, ಯಾಕಂದ್ರೆ ಇವನು ಸಾಮಾನ್ಯದವನಲ್ಲ, ತುಂಬಾ ಪವರ್ಫುಲ್ ಬೇತಾಳ. ಅಲೋಕ್ ಅವನನ್ನ ನೋಡಿ ಯಾರು ನೀನು ಅಂತ ಕೇಳಿದ್ರೆ, ನಾನು ಒಬ್ಬ ನಿಂತಾರನೆ ದರಿದ್ರದವನು, ಹಲವು ದಶಕಗಳಿಂದ ನನ್ನ ಇಲ್ಲಿ ಕೂಡಿ ಹಾಕಿದ್ದಾರೆ, ನೀನ್ ಬಂದು 1 ನಿಮಿಷ ಆಗಿಲ್ಲ ಆಗಲೇ ಇಷ್ಟು ಒದ್ದಾಡ್ತಿದ್ಯಾ, ನಾನು ಅಷ್ಟು ವರ್ಷಗಳಿಂದ ಇಲ್ಲಿ ಹೇಗಿರ್ಬೇಕು ಅಂತ ಅಲೋಕ್ ನ ನೋಡಿ ಗರ್ಜಿಸಿದಾಗ ಅವನು ತುಂಬಾ ಹೆದರ್ತಾನೆ. ಆಗ ಯಕ್ಷಾಸನ್, ರಿಲ್ಯಾಕ್ಸ್ ಮ್ಯಾನ್, ಐ ಆಮ್ ಜಸ್ಟ್ ಜೋಕಿಂಗ್ ಅಂತ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾನೆ. ನಿಮಗೆ ಇಂಗ್ಲಿಷ್ ಬರುತ್ತಾ ಅಂತ ಅಲೋಕ್ ಕೇಳಿದ್ರೆ, ನಾನು ಹಿಂದೆ ನಮ್ಮ ಇಂಡಿಯಾಗೆ ಬಂದಿದ್ದ ಬ್ರಿಟಿಷರ ರಕ್ತ ಎಲ್ಲ ಕುಡಿದಿದ್ದೀನಿ, ಆ ದಿನಗಳನ್ನ ನೆನ್ಸ್ಕೊಂಡ್ರೇನೆ ಮಜಾ, ಆಗ ಇಂಗ್ಲಿಷ್ ಕಲ್ತೆ ಅಂತ ಹೇಳ್ತಾನೆ. ಹಂಗೆ ಅಲೋಕ್ ನ ಮಾತಾಡಿಸ್ತಾ ಅವನ ಕುತ್ತಿಗೆ ಹತ್ರ ಬಾಯಿ ಹಾಕೋಕೆ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ತಾಡ್ಕ ಬಂದು ಅಲೋಕ್ ನ ಆಚೆ ಎತ್ಕೊಂಡು ಹೋಗ್ಬಿಡ್ತಾಳೆ. ಇವರಿಬ್ರು ತಪ್ಪಿಸ್ಕೊಳ್ಳೋದನ್ನ ನೋಡಿ ವೀರನ್ ಟೀಮ್ ಇವರ ಹಿಂದೆ ಬೀಳುತ್ತೆ. ಅಲೋಕ್ ಅಂತೂ ಮೇಲಿಂದ ಉರುಳು ಸೇವೆ ಮಾಡ್ಕೊಂಡು ಬಿದ್ದು ಸುಸ್ತಾಗ್ಬಿಟ್ಟಿರ್ತಾನೆ. ಆಗ ಅವನನ್ನ ತಾಡ್ಕ ಹೆಗಲ ಮೇಲೆ ಎತ್ಕೊಂಡು ಹಾರಿ ಹೋಗಿ ಒಂದು ಮರದ ಸಂದಿಲಿ ಹೊತ್ಕೊಂಡಿರ್ತಾಳೆ. ವೀರನ್ ವಾಸನೆ ಹಿಡಿದು ಬರ್ತಿರ್ತಾನೆ. ತುಂಬಾ ಸಮೀಪದಲ್ಲಿದ್ದಾಗ ಇವರಿಬ್ಬರ ಮಧ್ಯೆ ರೊಮ್ಯಾಂಟಿಕ್ ಸೀನ್ ಕ್ರಿಯೇಟ್ ಆಗುತ್ತೆ. ವೀರನ್ ಅಲ್ಲಿಂದ ಹೋದ್ಮೇಲೆ ಅಲೋಕ್ ನ ಕರ್ಕೊಂಡು ರೋಡ್ ಹತ್ರ ಹೋಗಿ ಮೇಲಿಂದ ಬರ್ತಿರೋ ಲಾರಿ ಮೇಲೆ ಜಂಪ್ ಮಾಡು ಅಂತ ಹೇಳ್ತಾಳೆ. ಆಗ ಅಲೋಕ್, ನನ್ನನ್ನ ಇಲ್ಲಿವರೆಗೂ ಕಾಪಾಡಿದ್ಯಾ, ನಾನು ನಿನ್ನ ಹೇಗೆ ಬಿಟ್ಟು ಹೋಗ್ಲಿ ಅಂತ ನಾನು ಹೋಗಲ್ಲ ಅಂತಾನೆ. ತಾಡ್ಕ ಅವ್ರು ಬರ್ತಿದ್ದಾರೆ, ನಿನ್ನ ಇಬ್ಬರನ್ನು ಸಾಯಿಸ್ಬಿಡ್ತಾರೆ, ಬೇಗ ಇಲ್ಲಿಂದ ಎಸ್ಕೇಪ್ ಆಗು ಅಂತ ಹೇಳ್ತಿದ್ರೆ ಅಲೋಕ್, ನಾನು ಸಾಯೋವಾಗ ನಿನ್ ಜೊತೆ ಇರ್ಬೇಕು ಅಂತ ಬಯಸ್ಲಿಲ್ಲ, ಯಾಕಂದ್ರೆ ಅದ್ರಲ್ಲಿ ಇರೋದು ಒಂದೇ ಆಯ್ಕೆ, ಬದುಕಿರೋವರೆಗೂ ನಿನ್ನ ಜೊತೆನೆ ಇರ್ಬೇಕು ಅನಿಸ್ತಿದೆ, ನೀನ್ ಬಿಟ್ಟು ಹೇಗ್ ಹೋಗ್ಲಿ ಅಂತಾನೆ. ಆಗ ತಾಡ್ಕ, ನೀನು ಪೂರ್ತಿ ಗುಣಮುಖ ಆದ್ಮೇಲೆ ನಾನೇ ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿದನ ನೆನಪಿಸ್ಕೊಂಡು ಅವನ ಕೈ ಹಿಡಿದು ಮೇಲಿಂದ ಡೈರೆಕ್ಟ್ ಲಾರಿ ಮೇಲೆ ಜಂಪ್ ಮಾಡ್ಬಿಡ್ತಾಳೆ. ಲಾರಿ ಬೆಳಿಗ್ಗೆ ಸಿಟಿ ತಲುಪುತ್ತೆ. ಅಲ್ಲಿ ತಾಡ್ಕಾಗೆ ಅಲೋಕ್ ಬೇರೆ ಬಟ್ಟೆ ತೆಗೆದುಕೊಟ್ಟು ಅಲ್ಲಿಂದ ಇಬ್ಬರು ಬಸ್ ಅಲ್ಲಿ ಪ್ರಯಾಣ ಶುರು ಮಾಡ್ತಾರೆ. ಇಬ್ಬರಿಗೂ ಒಬ್ರ ಮೇಲೆ ಒಬ್ರಿಗೆ ತುಂಬಾ ಲವ್ ಆಗಿದೆ. ಈ ಕಡೆ ಅಲೋಕ್ ಮನೇಲಿ ಮಗ ಆಗಲೇ ಸತ್ ಹೋಗಿದ್ದಾನೆ ಅಂತ ತಿಥಿಕಾರ್ಯ ಮಾಡ್ತಿರ್ತಾರೆ. ಅಲೋಕ್ ಮನೆಗೆ ಬಂದಾಗ ಅವರ ಅಮ್ಮ ಮಗ ಬದುಕಿರೋದನ್ನ ನೋಡಿ ಖುಷಿಯಾಗಿ ಸಂತೋಷದಿಂದ ಸ್ವಾಗತ ಮಾಡ್ಕೊಂಡ್ರೆ ತಂದೆಗೆ ಇವನು ನಿಜವಾಗ್ಲೂ ನನ್ನ ಮಗನ ಅಥವಾ ನನ್ನ ಮಗನ ವೇಷದಲ್ಲಿ ಬೇರೆ ಯಾರು ಬಂದಿದ್ದಾರ ಅಂತ ಡೌಟ್ ಹೊಡಿತಾ ಇರುತ್ತೆ. ಅದಕ್ಕೆ ರೂಮ್ ಗೆ ಕರ್ಕೊಂಡು ಹೋಗಿ ನಮ್ಮನೆ ನಾಯಿ ಹೆಸರೇನು, ನಿನ್ ಬರ್ತ್ಡೇ ಡೇಟ್ ಏನು, ನೀನು 10th ಅಲ್ಲಿ ಎಷ್ಟು ಪರ್ಸೆಂಟೇಜ್ ತಗೊಂಡಿದ್ದೆ ಅಂತೆಲ್ಲ ಕ್ರಾಸ್ ಕ್ವಶನ್ಸ್ ಮಾಡಿ ಟೆಸ್ಟ್ ಮಾಡ್ತಾನೆ. ನಂತರ ತಾಡ್ಕ ಹತ್ರ ಹೋಗಿ ಅವಳ ಹೆಸರು ಕೇಳ್ತಾರೆ. ಅವಳು ನನ್ನ ಹೆಸರು ತಾಡ್ಕ ಅಂತ ಹೇಳಿದ್ರೆ, ಇದು ರಾಕ್ಷಸರ ಹೆಸರು ಇದ್ದಂಗಿದೆಯಲ್ಲ ಅಂತ ಮತ್ತೆ ಅನುಮಾನ ಪಡ್ತಾನೆ. ಆಗ ಅಲೋಕ್, ಅದು ತಾಡ್ಕ ಅಲ್ಲ ತಾರಿಕಾ ಅಂತ ಪ್ಲೇಟ್ ಚೇಂಜ್ ಮಾಡಿ ಹೇಗೋ ಮ್ಯಾನೇಜ್ ಮಾಡ್ತಾನೆ. ಇವಳು ನಾನು ಕಾಡಲ್ಲಿ ತಪ್ಪಿಸ್ಕೊಂಡಿದ್ದಾಗ ಕರಡಿಯಿಂದ ನನ್ನ ಪ್ರಾಣ ಕಾಪಾಡಿದವಳು, ತಾರಿಕಾ ಇಲ್ಲ ಅಂದಿದ್ರೆ ನಾನು ಇವತ್ತು ನಿಮ್ಮ ಮುಂದೆ ಇರ್ತಿರ್ಲಿಲ್ಲ ಅಂತ ಪರಿಚಯ ಮಾಡ್ಕೊಡ್ತಾನೆ. ಅಲೋಕ್ ಅಮ್ಮನಿಗೆ ತಾಡ್ಕ ತುಂಬಾ ಇಷ್ಟ ಆಗಿ, ನನ್ನ ಮಗನ ಪ್ರಾಣ ಕಾಪಾಡಿದ್ದಾಳೆ ಇವಳು, ಇನ್ನು ಮುಂದೆ ಇಲ್ಲೇ ಇರ್ಲಿ ಅಂತಾಳೆ. ಆದ್ರೆ ಅವ್ರ ಅಪ್ಪನಿಗೆ ಏನೋ ಒಂಥರ ಡೌಟ್. ಅವತ್ತಿನ ರಾತ್ರಿ ಟಿವಿ ನೋಡ್ಬೇಕಾದ್ರೆ ಇತ್ತೀಚೆಗೆ ಹನಿ ಟ್ರಾಪ್ ಕೇಸ್ಗಳು ಜಾಸ್ತಿ ಆಗಿವೆ ಅಂತ ನ್ಯೂಸ್ ನೋಡ್ತಾನೆ. ಒಂದಿನ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ತಿರ್ತಾರೆ. ಆಗ ಎಲ್ರೂ ಗಮನ ಊಟದ ಮೇಲಿದ್ರೆ ತಾಡ್ಕ ಗಮನ ಮಾತ್ರ ಫೋಟೋ ಮೇಲಿರೋ ಜಿಂಕೆ ಮೇಲೆ ಇರುತ್ತೆ. ಅಲೋಕ್ ಅಮ್ಮ ಊಟ ಬಡಿಸಿ, ವೆಜ್ ಅಲ್ಲಿ ನೀನು ಏನ್ ಕೇಳಿದ್ರು ಮಾಡ್ಕೊಡ್ತೀನಿ, ನಿನ್ಗೆ ಏನ್ ಇಷ್ಟ ಹೇಳು ಅಂತ ತಾರಿಕನ ಕೇಳಿದ್ರೆ ನನಗೆ ಜಿಂಕೆ ಇಷ್ಟ ಅಂದ್ಬಿಡ್ತಾಳೆ. ಎಲ್ರು ಶಾಕ್ ಆಗ್ತಾರೆ. ಆಗ ರಾಬಿಟ್ ಆದ್ರೂ ಪರವಾಗಿಲ್ಲ ಅಂತಾಳೆ. ಆ ಸಿಚುವೇಶನ್ ನ ಹೇಗೋ ಅಲೋಕ್ ತಿರುಚಿ ಮ್ಯಾನೇಜ್ ಮಾಡ್ತಾನೆ. ಆದ್ರೂ ಅಲೋಕ್ ತಂದೆ, ನಿನ್ನ ಪೇರೆಂಟ್ಸ್ ಯಾರು, ಎಲ್ಲಿ ಅವರು, ಏನು ಎತ್ತ ಅಂತ ತಾಡ್ಕನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತಾನೆ. ತಾಡ್ಕ ಸಡನ್ ಆಗಿ ಸೀನ್ ಬಿಡ್ತಾಳೆ. ಆ ಸೌಂಡ್ ಗೆ ಕೈಲಿ ಹಿಡಿದಿದ್ದ ಗ್ಲಾಸೇ ಹೊಡೆದೋಗುತ್ತೆ. ಅಲೋಕ್ ಅವ್ರ ಅಪ್ಪನಿಗೆ ಇನ್ನೂ ಅನುಮಾನ ಜಾಸ್ತಿ ಆಗುತ್ತೆ. ತಾಡ್ಕ ನನಗೆ ಹಸಿವಿಲ್ಲ ಅಂತ ಎದ್ದು ಹೋಗ್ಬಿಡ್ತಾಳೆ. ಅವರಿಬ್ರು ಹೋದ್ಮೇಲೆ ನನಗೆ ಈ ಹುಡುಗಿ ಮೇಲೆ ಅನುಮಾನ ಇದೆ, ನನ್ನ ಮಗನ ಬುಟ್ಟಿಗೆ ಹಾಕೊಂಡು ಹನಿ ಟ್ರಾಪ್ ಮಾಡೋಕೆ ಬಂದಿದ್ದಾಳೆ ಅಂತ ಅನ್ಸ್ತಿದೆ, ಹಾಗೆ ಹೀಗೆ ಅಂತೆಲ್ಲ ಹೇಳಿದಾಗ ಅದೆಲ್ಲ ಏನು ಇರಲ್ಲ, ಸುಮ್ಮನೆ ಅನುಮಾನ ಪಡ್ಬೇಡ ಅಂತ ಬೈದು ಹೋಗ್ಬಿಡ್ತಾಳೆ. ತಾಡ್ಕ ಬಾಲ್ಕನಿಗೆ ಬಂದು ನಿಂತಿದ್ದಾಗ ಹೊರಗಡೆ ಒಂದು ನಾಯಿ ಬೊಗಳ್ತಾ ಇರುತ್ತೆ. ಅದನ್ನ ನೋಡ್ತಿದ್ರೆ ಅವಳಿಗೆ ತಿನ್ಬೇಕು ಅನಿಸ್ತಿರುತ್ತೆ. ಅಷ್ಟರಲ್ಲಿ ಅಲೋಕ್ ಬರ್ತಾನೆ. ತಾಡ್ಕ, ನಿಮ್ಮ ವೇಷಭೂಷಣ, ಮಾತು, ಭಾಷೆ, ಹಾವ ಭಾವ, ಕಲ್ಚರ್ ಎಲ್ಲ ಡಿಫ್ರೆಂಟ್ ಇದೆ, ಅದನ್ನ ನಮ್ಮ ಅಪ್ಪನಿಗೆ ಕನ್ವಿನ್ಸ್ ಮಾಡೋಕ್ಕಾಗಲ್ಲ, ಅದಕ್ಕೆ ಸುಳ್ಳು ಹೇಳಿದೆ ಅಂತಾನೆ. ಆಗ ತಾಡ್ಕ, ನಾವು ಸುಳ್ಳು ಹೇಳೋ ಹಾಗಿಲ್ಲ ಅಂತಾಳೆ. ಆಗ ಅಲೋಕ್, ನಿಮ್ಮಲ್ಲಿ ಸುಳ್ಳು ಹೇಳುವ ಹಾಗಿಲ್ಲ, ಆದ್ರೆ ಇಲ್ಲಿ ಸುಳ್ಳೇ ನಡೆಯೋದು, ಇಲ್ಲಿ ಎಲ್ಲಾ ವಾತಾವರಣ
ಬೇರೆನೆ ಇರುತ್ತೆ. ಸರಿ, ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಸದ್ಯಕ್ಕೆ ನಮ್ಮ ಅಮ್ಮನ ಬಟ್ಟೆ ಹಾಕೊಂಡಿರೋ, ನಾಳೆ ನಿನಗೆ ಬಟ್ಟೆ ತಂದು ಕೊಡ್ತೀನಿ ಅಂತ ಬಟ್ಟೆ ಕೊಡೋಕೆ ಈ ಕಡೆ ಬರ್ತಾನೆ. ಹಿಂದೆ ತಿರುಗಿ ನೋಡಿದ್ರೆ ತಾಡ್ಕ ಮಾಯ ಆಗಿದ್ದಾಳೆ. ಎಲ್ಲೋದ್ಲು ಅಂತ ಸುತ್ತಮುತ್ತ ಹುಡುಕಿದ್ರೆ ಮಂಚದ ಕೆಳಗಡೆ ಔತ್ಕೊಂಡು ವಿಚಿತ್ರವಾಗಿ ನಗ್ತಿರ್ತಾಳೆ. ಈ ಕಡೆ ಯಕ್ಷಾಸನ್ ವೀರನ್ಗೆ ಕೇವಲ ಒಬ್ಬ ಮನುಷ್ಯನನ್ನ ನಿಮ್ಮ ಕೈಲಿ ಹಿಡಿಯೋಕಾಗ್ಲಿಲ್ವಾ, ನಿನ್ನ ಬೇತಾಳ ಅಂತ ಹೇಳೋಕೆ ನಾಚಿಕೆ ಆಗ್ತಿದೆ. ಮೊದಲು ಮೇಕೆಗಳ ರಕ್ತ ಕುಡಿಯೋದನ್ನ ಬಿಟ್ಟು ಮನುಷ್ಯರ ರಕ್ತ ಕುಡಿ ಅಂತ ಬೈತಾನೆ. ಆಗ ವೀರನ್, ನಾವು ಮನುಷ್ಯರ ರಕ್ತ ಕುಡಿಯುವ ಹಾಗಿಲ್ಲ ಅಂತ ನಮ್ಮಲ್ಲಿ ನಿಯಮ ಆಗಿದೆಯಲ್ಲ ಅಂದಾಗ ಯಕ್ಷಾಸನ್, ನಿಯಮ ತಾಡ್ಕಾಗೂ ಇದೆ, ಆದ್ರೆ ಅವಳು ಆ ನಿಯಮನ ಮುರಿದು ಮನುಷ್ಯನ ಪ್ರೀತಿಯಲ್ಲಿ ಬಿದ್ದಿದ್ದಾಳೆ. ಅದಕ್ಕೆ ಅವಳು ಅವನನ್ನ ತಪ್ಪಿಸ್ಕೊಳಕ್ ಬಿಟ್ಟು ಅವನ ಜೊತೆನೆ ಓಡೋಗಿದ್ದಾಳೆ. ಅವಳು ಈಗ ಮಾಡಿದ ತಪ್ಪಿಂದ ಮುಂದೆ ಹಲವಾರು ನಿಯಮಗಳನ್ನ ಮುರಿತಾಳೆ. ಮೊದಲು ಹೋಗಿ ಅವನನ್ನ ಹುಡುಕಿ ಎತ್ತಾಕೊಂಡ್ ಬಾ ಅಂತ ಆರ್ಡರ್ ಮಾಡ್ತಾನೆ. ಅಲೋಕ್ ಅವರಪ್ಪ ಒಂದ್ ಸಲ ಮಧ್ಯರಾತ್ರಿಯಲ್ಲಿ ಎದ್ದು ನೀರು ಕುಡಿಯುವಾಗ ಕಿಟಕಿಯಲ್ಲಿ ಯಾರೋ ಸರಕ್ ಅಂತ ಪಾಸ್ ಆದ ಹಾಗೆ ಅನ್ಸುತ್ತೆ. ಏನಿರಬಹುದು ನೋಡೋಣ ಅಂತ ಆಚೆ ಬಂದು ನೋಡಿದ್ರೆ ತಾಡ್ಕ ಮರದಿಂದ ಮರಕ್ಕೆ ಜಿಗಿತಿರ್ತಾಳೆ. ಅದನ್ನ ನೋಡಿ ಶಾಕ್ ಆಗ್ಬಿಡುತ್ತೆ. ತಕ್ಷಣ ತನ್ನ ಹೆಂಡತಿ ಹತ್ರ ಹೋಗಿ, ಆ ತಾಡ್ಕ ನಾವ್ ಅಂದುಕೊಂಡ ಹಾಗೆ ಹನಿ ಟ್ರಾಪ್ ಹುಡುಗಿ ಅಲ್ಲ, ಇವಳು ಬೇರೆನೆ, ಅವಳ ದೇಹದಲ್ಲಿ ಬಾವಲಿ ಆತ್ಮ ಸೇರ್ಕೊಂಡಿದೆ, ಮರದಿಂದ ಮರಕ್ಕೆ ಜಿಗಿತಿದ್ದಾಳೆ, ಬಾ ನೋಡುವಂತೆ ಅಂತ ಕರೀತಾನೆ. ಆದ್ರೆ ಅವಳು ಸುಮ್ಮನೆ ಮಧ್ಯದಲ್ಲಿ ಎದ್ದು ಏನೇನೋ ಕಲ್ಪನೆ ಮಾಡ್ಕೊಂಡು, ನೀವು ನಿದ್ದೆಗೆಡೋದಲ್ಲಿ ನನಗೂ ನಿದ್ದೆಗೆಡಿಸ್ಬೇಡಿ, ಸುಮ್ನೆ ಮಲ್ಕೊಳ್ಳಿ ಅಂತ ಬೈದು ಮಲಗಿಸ್ಬಿಡ್ತಾಳೆ. ಅಲೋಕ್ಗೆ ಎಚ್ಚರಾಗಿ ನೋಡಿದ್ರೆ ತಾಡ್ಕ ಹೊರಗಡೆ ಬಂದಿದ್ದಾಳೆ. ಮನೇಲಿದ್ದ ಒಂದು ನಾಯಿ ಮರಿನ ಎತ್ತಾಕೊಂಡು ಮರೆಯಲ್ಲಿ ಅದರ ರಕ್ತ ಕುಡಿಯೋಕೆ ಹೊಂಚಾಗ್ತಿರ್ತಾಳೆ. ಅಷ್ಟರಲ್ಲಿ ಅಲೋಕ್ ಬಂದು, ತಾಡ್ಕ ಏನ್ ಮಾಡ್ತಿದೀಯಾ ಅಂದಾಗ ನಾಯಿ ನೋಡಿ ಬಾಯಿ ಚಪ್ಪರಿಸ್ತಾಳೆ. ಅಲೋಕ್, ತಾಡ್ಕ ಹೋಗಿ ಹೋಗಿ ನಾಯಿ ಮರಿನ ತಿಂತೀಯಾ, ಅದೆಷ್ಟು ಕ್ಯೂಟ್ ಆಗಿದೆ, ಅದನ್ನ ತಿನ್ನೋಕಾದ್ರೂ ಹೇಗ್ ಮನ್ಸ್ ಬರುತ್ತೆ, ಮೊದಲು ಅದನ್ನ ಕೊಡು ಅಂತ ಕೈಗಿಸ್ಕೊಂಡು, ನಿನಗೆ ನಾವು ತಿನ್ನೋ ಊಟ ಹಿಡಿಸ್ತಿಲ್ಲ ಅಂತ ಗೊತ್ತು, ನಾಳೆ ನಾನ್ ವೆಜ್ ಹೋಟೆಲ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮನೆಗೆ ಕರ್ಕೊಂಡು ಹೋಗ್ತಾನೆ. ಮಾರನೇ ದಿನ ಆಫೀಸ್ ಇಂದ ಬಂದು ಅಲೋಕ್ ತಾಡ್ಕನ ಚೆನ್ನಾಗಿ ರೆಡಿ ಮಾಡಿಸಿ ಸಂಜೆ ಒಂದು ಕ್ಲಬ್ಗೆ ಕರ್ಕೊಂಡು ಹೋಗ್ತಾನೆ. ಅಲೋಕ್ ಅವಳಿಗೆ ನಾನ್ ವೆಜ್ ಫುಡ್ ಇಷ್ಟ ಅಂತ ನಾನ್ ವೆಜ್ ನ ಮಾತ್ರ ತಿಂತಾಳೆ ಅನ್ಕೊಂಡು ಅವಳಿಗೋಸ್ಕರ ಒಂದು ಪ್ಲೇಟ್ ಚಿಕನ್ ತಂದೂರಿ ತರಿಸ್ತಾನೆ. ಆದ್ರೆ ಅವ್ನಿಗೆ ಇನ್ನೂ ಅರ್ಥ ಆಗಿಲ್ಲ, ಅವಳು ಮಾಂಸ ತಿನ್ನಲ್ಲ, ರಕ್ತ ಕುಡಿಯೋದು ಮಾತ್ರ ಅಂತ. ಈ ಬೇತಾಳಗಳಿಗೆ ರಕ್ತ ಮಾತ್ರ ಇಷ್ಟ, ಅವರು ಮಾಂಸ ತಿನ್ನಲ್ಲ. ತಾಡ್ಕ ಆ ನಾನ್ ವೆಜ್ ಪ್ಲೇಟ್ ಅನ್ನ ಆ ಕಡೆ ಇಟ್ಟು ಗ್ಲಾಸ್ ಅಲ್ಲಿ ರೆಡ್ ವೈನ್ ನೋಡ್ತಾಳೆ. ಆದ್ರೆ ಅದನ್ನ ರಕ್ತ ಅಂತ ಮಿಸ್ಟೇಕ್ ಮಾಡ್ಕೊಂಡು ಹೋಗಿ ಕುಡಿದು ಬಿಡ್ತಾಳೆ. ಆಲ್ಕೋಹಾಲ್ ಕುಡಿದು ನಶೆ ಏರ್ಬಿಡುತ್ತೆ. ಆಗ ಕ್ಲಬ್ ಡ್ಯಾನ್ಸರ್ ಜೊತೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಇವಳು ಕ್ಲಬ್ ಡ್ಯಾನ್ಸರ್ ಜೊತೆ ಡ್ಯಾನ್ಸ್ ಆಡೋದನ್ನ ನೋಡಿ ಅಲ್ಲಿದ್ದ ಪುಂಡ ಹುಡುಗರು ಅವಳನ್ನ ಬೇರೆ ತರ ಅರ್ಥ ಮಾಡ್ಕೊಂಡು ಕರೀತಾರೆ. ಆಗ ಅಲೋಕ್ ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾನೆ. ಕಾರಲ್ಲಿ ಹೋಗ್ಬೇಕಾದ್ರೆ, ಅಲ್ಲಿ ಯಾಕೆ ಆ ರೀತಿ ಬಿಹೇವ್ ಮಾಡಿದೆ, ಇದು ಡೆಲ್ಲಿ, ಇಲ್ಲಿ ಗಂಡಸರ ಜೊತೆ ಐ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಬೇರೆ ಅರ್ಥನೇ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾನೆ. ಆಗ ತಾಡ್ಕ, ನನ್ ತಲೆ ತುಂಬಾ ತಿರುಗ್ತಿತ್ತು, ನಾನೇನ್ ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ, ನಾನು ಇದೇ ಮೊದಲು ಕುಡ್ದಿದ್ದು, ಅದಕ್ಕೆ ಹೀಗಾಗಿದೆ ಅಂತ ಹೇಳ್ತಾಳೆ. ಅಲೋಕ್, ಸರಿ ಬಿಡು, ಮನೆಗೆ ಹೋಗೋಣ, ಅಲ್ಲಿ ಲೆಮನ್ ಜ್ಯೂಸ್ ಮಾಡ್ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ತಿರ್ತಾನೆ. ಆದ್ರೆ ಕ್ಲಬ್ ಅಲ್ಲಿ ಕೈ ಎಳೆದ ಆ ಪುಂಡ ಹುಡುಗರು ಇವ್ರ ಕಾರನ್ನೇ ಫಾಲೋ ಮಾಡ್ಕೊಂಡು ಬಂದು ಗಾಡಿ ನಿಲ್ಸು ಅಂತ ಗಲಾಟೆ ಮಾಡ್ತಾರೆ. ಅಲೋಕ್ ದಾರಿ ಗೊತ್ತಿಲ್ಲದೆ ಒಂದು ಗೋಡೌನ್ ಹತ್ರ ಹೋಗಿ ಮುಂದೆ ದಾರಿ ಇಲ್ಲದೆ ತಗಡಾಕೊಳ್ತಾನೆ. ಅವ್ರ ಜೊತೆ ಮಾತಾಡಿ ಸಂಭಾಳಿಸೋಕೆ ನೋಡ್ತಾನೆ. ಆದ್ರೆ ಆ ಗ್ಯಾಂಗ್ ಲೀಡರ್ ಅವಳಿಗೆ ಇಂಟ್ರೆಸ್ಟ್ ಇದೆ, ನಿಂದೇನು ಮಧ್ಯ ಅಂತ ಅವನ ಮೇಲೆ ಗಲಾಟೆ ಮಾಡಿ ಅಲೋಕ್ಗೆ ಹೊಡಿತಾರೆ. ಅವನಿಗೆ ಹೊಡೆಯೋದನ್ನ ತಾಡ್ಕ ಕಾರ್ ಮಿರರ್ ಅಲ್ಲಿ ನೋಡ್ತಾಳೆ. ತಕ್ಷಣ ಅವಳಿಗೆ ವಿಪರೀತ ಕೋಪ ಬಂದ್ಬಿಡುತ್ತೆ. ಒಬ್ಬ ಬಂದು ಕಾರ್ ಡೋರ್ ತೆಗಿತಾನೆ, ಸರಿಯಾಗಿ ಜಾಡ್ಸಿ ಓದಿತಾಳೆ. ಅವನು ಹಾರ್ಕೊಂಡು ಹೋಗಿ ಬೀಳ್ತಾನೆ. ಅವಳ ಬಲ ನೋಡಿ ಅವರೆಲ್ಲ ಆಶ್ಚರ್ಯದಿಂದ ನೋಡ್ತಿದ್ರೆ ಅವರ ಹತ್ರ ಹಾರ್ಕೊಂಡ್ ಬಂದು ಅವಳ ನಿಜವಾದ ರೂಪ ತೋರಿಸ್ತಾಳೆ. ಇವರು ಕೋಪ ಮಾಡ್ಕೊಂಡ್ರೆ ಕೋರೆ ಹಲ್ಲುಗಳು ಬರುತ್ತೆ, ತುಂಬಾ ಘೋರವಾಗಿ ಕಾಣಿಸ್ತಾರೆ. ತಾಡ್ಕ ಮೇಲೆ ಅಟ್ಯಾಕ್ ಮಾಡೋಕೆ ಬಂದವ್ರನ್ನ ಒಂದೇ ಕೈಯಲ್ಲಿ ಬಿಸಾಡ್ತಾಳೆ. ಅವಳ ಶಕ್ತಿ ನೋಡಿ ಎಲ್ಲರೂ ಚೆಲ್ಲಾಪಿಲ್ಲಿಯಾಗಿ ಓಡ್ತಾರೆ. ತಾಡ್ಕ ಹುಡ್ಕೊಂಡು ಹೋಗಿ ಹೊಡಿತಾಳೆ. ಅವಳ ವೇಗ ಹೇಗಿರುತ್ತೆ ಅಂದ್ರೆ ಗನ್ ಬುಲೆಟ್ಗೂ ಸಿಗಲ್ಲ. ಕೋಪದಲ್ಲಿ ಒಬ್ಬನ ಹಿಡಿದು ಕುತ್ತಿಗೆಗೆ ಬಾಯಿ ಹಾಕೋಕೆ ಹೋಗ್ತಾಳೆ. ಅಷ್ಟರಲ್ಲಿ ಅಲೋಕ್ ಬಂದು ನೋಡ್ಬಿಡ್ತಾನೆ. ತಾಡ್ಕಳ ಕೋರೆ ಹಲ್ಲಿನ ಹೊಸ ರೂಪ ನೋಡಿ ಅಲೋಕ್ ದಂಗಾಗ್ತಾನೆ. ತಕ್ಷಣ ಮನೆಗ್ ಕರ್ಕೊಂಡು ಹೋಗ್ತಾನೆ. ಇಲ್ಲಿವರೆಗೂ ಅವಳು ಬರೀ ಹುಡುಗಿ ಅಂತ ಗೊತ್ತಿತ್ತು, ಯಾವ್ದೋ ಒಂದು ಸಮುದಾಯಕ್ಕೆ ಸೇರಿದವಳು ಅಂತ. ಆದ್ರೆ ಇವಳು ಬೇತಾಳ ಸಮುದಾಯದವಳು ಅಂತ ಈಗಲೂ ಅಲೋಕ್ಗೆ ಗೊತ್ತಿಲ್ಲ. ಮನೆಗೆ ಹೋಗಿ, ಹತ್ರ ಬರ್ಬೇಡ, ದೂರ ನಿಂತ್ಕೋ, ನಿಜ ಹೇಳು, ನೀನು ಮನುಷ್ಯರನ್ನ ತಿನ್ನೋಳ ಅಂತ ಕೇಳ್ತಾನೆ. ತಾಡ್ಕ, ಇಲ್ಲ ಇಲ್ಲ, ನಾನು ಮನುಷ್ಯರನ್ನ ತಿನ್ನಲ್ಲ, ಬರೀ ರಕ್ತ ಕುಡಿತೀನಿ ಅಷ್ಟೇ ಅಂತಾಳೆ. ಇವಳೇನು ಮನುಷ್ಯರ ರಕ್ತ ಕುಡಿಯೋದನ್ನ ಇಷ್ಟು ಈಸಿಯಾಗಿ ಹೇಳ್ತಿದ್ದಾಳಲ್ಲ ಅಂತ ಅಲೋಕಿಗೆ ಗಾಬರಿಯಾಗಿ, ಏನು ರಕ್ತ ಕುಡಿತೀಯ ಅಂದಾಗ ತಾಡ್ಕ, ನಾನು ಮತ್ತೆ ಆ ತಪ್ಪನ್ನ ಮಾಡಲ್ಲ, ಆದ್ರೆ ಅವ್ರು ನಿನ್ಗೆ ಹೊಡಿತಿದ್ದನ್ನ ನೋಡಿ ನನಗೆ ಸಹಿಸ್ಕೊಳಕ್ ಆಗ್ಲಿಲ್ಲ, ಕಂಟ್ರೋಲ್ ತಪ್ಪು ಬಿಟ್ಟೆ ಅಂತಾಳೆ. ಅಲೋಕ್, ನೀನು ರಕ್ತ ಕುಡಿತೀಯ ಅಂತ ಕೇಳ್ತಾನೆ. ಹೌದು ಕುಡಿತೀನಿ ಅಂತ ಆರಾಮಾಗಿ ಹೇಳ್ತಾಳೆ. ಅಲೋಕ್ ಕನ್ಫ್ಯೂಸ್ ಆಗಿ, ಇದೆಂತ ವಿಚಿತ್ರ ಅಭ್ಯಾಸ, ಪ್ರಪಂಚದಲ್ಲಿ ಎಷ್ಟು ತರದ ಡ್ರಿಂಕ್ಸ್ ಇದಾವೆ, ನೀನು ರಕ್ತನೇ ಕುಡಿಬೇಕಾ, ತಿನ್ನೋಕೆ ನಾಯಿ ಬೆಕ್ಕು ಬಾವಲಿ ಪಲ್ಲಿ ಅನ್ನೋದನ್ನು ಬಿಡಲ್ಲ, ಅದನ್ನ ಬೇಕಾದ್ರೆ ಸಹಿಸ್ಕೊಳ್ಳೋಣ, ಆದ್ರೆ ಮನುಷ್ಯನ ರಕ್ತ ಕುಡಿತೀನಿ ಅಂತೀಯಲ್ಲ ಅಂತ ಕೇಳ್ತಾನೆ. ಅವಳು ಎಕ್ಸ್ಪ್ಲೈನ್ ಮಾಡೋಕೆ ಬಂದ್ರು ಅವಳಿಂದ ದೂರ ದೂರ ಹೋಗ್ತಿರ್ತಾನೆ. ಆಗ ತಾಡ್ಕ ಸಮಾಧಾನವಾಗಿ ಹೇಳ್ತಾಳೆ, ನಾವು ಬೇತಾಳಗಳು ಬರೀ ರಕ್ತವನ್ನ ಕುಡಿತೀವಿ, ಆದ್ರೆ ಮನುಷ್ಯರ ರಕ್ತವನ್ನ ಮೊದಲು ಕುಡಿತಿದ್ವಿ, 1947ರಿಂದ ಬಿಟ್ಬಿಟ್ಟಿದೀವಿ ಅಂತ ಹೇಳ್ತಾಳೆ. ಹಾಗಂದ್ರೆ ಏನು ಅಂತ ಅಲೋಕ್ ಕೇಳ್ತಾನೆ. ಆಗ ತಾಡ್ಕ ಸ್ವಾತಂತ್ರ್ಯ ಹೋರಾಟದ ಚಳುವಳಿ ನಡಿಬೇಕಾದ್ರೆ ನಡೆದಿದ್ದ ಒಂದು ಘಟನೆಯನ್ನ ಹೇಳ್ತಾಳೆ. ಸ್ವಾತಂತ್ರ್ಯಕ್ಕೋಸ್ಕರ ಗಲಾಟೆಗಳಾಗ್ಬೇಕಾದ್ರೆ ನಾವು ಕೊಲೆಗಾರರ ರಕ್ತವನ್ನ ಕುಡಿದು ಮುಗ್ಧರನ್ನ ಕಾಪಾಡೋಣ ಅಂತ ಹೋಗಿದ್ವಿ, ಆದ್ರೆ ಅಲ್ಲಿಗೆ ಹೋದಾಗ ನಾವೇ ಬೆಚ್ಚಿ ಬಿದ್ವಿ, ಅಲ್ಲಿದ್ದವರೆಲ್ಲ ಯಾರು
ಕೊಲೆಗಾರರಲ್ಲ, ನಾವು ಮುಗ್ಧರು ಅನ್ಕೊಂಡಿದ್ದ ಜನರು. ಅವರು ಒಬ್ಬರಿಗೊಬ್ರು ಕಿತ್ತಾಡ್ಕೊಂಡೆ ಪರಸ್ಪರ ಕುತ್ತಿಗೆಗಳನ್ನ ಕುಯ್ಕೊಂಡಿದ್ರು. ಅಷ್ಟೊಂದು ರಕ್ತವನ್ನ ನಾನು ಯಾವತ್ತೂ ನೋಡಿರ್ಲಿಲ್ಲ. ಯಾವ ಪ್ರಾಣಿಯು ಕೂಡ ಕಾರಣ ಇಲ್ಲದೆ ಅಷ್ಟು ಕೇವಲವಾಗಿ ಕೊಲ್ಲೋದಿಲ್ಲ. ಆ ದಿನ ನಮ್ಮ ಸಮೂಹದವರೆಲ್ಲ ಒಂದು ನಿರ್ಧಾರಕ್ಕೆ ಬಂದ್ವಿ, ಈ ಮನುಷ್ಯರಷ್ಟು ವಿಷಕಾರಿಗಳು ಯಾರು ಇಲ್ಲ, ಇಷ್ಟು ಅಮಾನವೀಯವಾಗಿ ವರ್ತಿಸುವವರ ರಕ್ತ ಕೂಡ ವಿಷಕಾರಿಯಾಗಿರುತ್ತೆ ಅಂತ. ಆ ದಿನದಿಂದ ನಮ್ಮ ಸಮೂಹದವರು ಮನುಷ್ಯರ ರಕ್ತವನ್ನ ಕುಡಿಯೋದನ್ನ ಬಿಟ್ಬಿಟ್ವಿ ಅಂತ ಹೇಳ್ತಾಳೆ. ಆಗ ಅಲೋಕ್, ನೀನು ಸುಳ್ಳು ಹೇಳ್ತಿದೀಯ, ನನ್ನ ಗುಹೆ ಒಳಗಡೆ ಹಾಕ್ದಾಗ ಆ ಯಕ್ಷಾಸನ್ ನನ್ನ ರಕ್ತ ಕುಡಿಯೋಕೆ ಬಂದಿದ್ದ ಅಂತಾನೆ. ಆಗ ತಾಡ್ಕ, ಹೌದು, ಅವನು ನಮ್ಮ ಪೂರ್ವಜ, ನಮ್ಮೆಲ್ಲರಿಗಿಂತ ಹಿರಿಯವನು. ನಮ್ಮ ಇಡೀ ಗುಂಪು ಇನ್ನು ಮುಂದೆ ಮನುಷ್ಯನ ರಕ್ತ ಕುಡಿಬಾರ್ದು ಅಂತ ನಿರ್ಧಾರ ಮಾಡಿದ್ರು, ಅವನು ಮಾತ್ರ ಕುಡಿಯೋದನ್ನ ನಿಲ್ಸಿರ್ಲಿಲ್ಲ. ಅದು ಅಲ್ಲದೆ ಅವನು ತುಂಬಾ ಶಕ್ತಿವಂತ, ಅಪಾಯಕಾರಿ ವ್ಯಕ್ತಿ. ನಮ್ಮೆಲ್ಲರ ಹುಟ್ಟಿಗೆ ಅವನೇ ಕಾರಣ. ನಮ್ಮನ್ನೆಲ್ಲ ಬೇತಾಳ ಮಾಡಿದ್ದೆ ಅವನು. ನಮ್ಮ ಇಡೀ ಗುಂಪಿಗೆ ನಾಯಕ ಅವನು. ಅವನನ್ನ ಥಾಮ ಅಂತ ಕರಿತೀವಿ. ನಾವು ಯಾರಿಗಾದ್ರೂ ಕಚ್ಚಿದ್ರೆ ಅವರು ಕೂಡ ನಮ್ಮಂತೆ ಆಗ್ತಾರೆ. ಹಾಗಾಗಿ ನಮ್ಮ ತರ ಇನ್ ಮುಂದೆ ಯಾರು ಆಗ್ಬಾರ್ದು, ಇದು ನಮಗೆ ಎಂಡ್ ಆಗ್ಬೇಕು, ಇನ್ಯಾರಿಗೂ ಕಚ್ಚಬಾರ್ದು ಅಂತ ನಿರ್ಬಂಧನೆ ಹಾಕೊಂಡಿದ್ವಿ. ಆದ್ರೆ ಯಾರ ಮಾತನ್ನು ಯಕ್ಷಾಸನ್ ಕೇಳಲಿಲ್ಲ. ಯಕ್ಷಾಸನ್ ಮನುಷ್ಯರ ರಕ್ತ ಕುಡಿಯೋದು ನಮ್ಮ ಸ್ವಭಾವ, ಮುಂದೊಂದು ದಿನ ನಮ್ಮ ಜನಸಂಖ್ಯೆಯನ್ನ ಜಾಸ್ತಿ ಮಾಡ್ಕೊಂಡು ನಾವು ಇಡೀ ಪ್ರಪಂಚನೇ ಆಳಬಹುದು ಅಂತ ದುರುದ್ದೇಶ ಇಟ್ಕೊಂಡಿದ್ದಾನೆ. ಆದ್ರೆ ಮನುಷ್ಯನ ರಕ್ತ ಕುಡಿಯೋ ಪ್ರವೃತ್ತಿಯನ್ನ ನಾವು ಅಂತ್ಯ ಮಾಡಬೇಕು ಅಂತ ಯಕ್ಷಾಸನ್ನ ಆ ಗುಹೆಯಲ್ಲಿ 100 ವರ್ಷದಿಂದ ಕೂಡ ಹಾಕಿದೀವಿ. ಅವನ ಕೈಗೆ ಹಾಕಿರೋ ಕಟ್ಟು ನಮ್ಮ ನಿಯಮದ ಕಟ್ಟು. ಒಂದು ವೇಳೆ ನಮ್ಮ ಗುಂಪಿನಲ್ಲಿ ಯಾರಾದ್ರೂ ನಾವು ಹಾಕಿರೋ ನಿಯಮನ ಮುರಿದ್ರೆ ಆ ಕಟ್ಟುಗಳಿಂದ ಯಕ್ಷಾಸನ್ನ ನಾವೇ ಬಿಡುಗಡೆ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾಳೆ. ಮತ್ತೆ ನಮ್ಮಲ್ಲಿ ಸುಳ್ಳು ಹೇಳೋ ಹಾಗಿಲ್ಲ, ಮಾತು ತಪ್ಪೋ ಹಾಗಿಲ್ಲ ಅಂತೆಲ್ಲ ಹೇಳ್ತಾಳೆ. ಆಗ ಅಲೋಕ್, ನೀನು ಹೇಳಿದ ಘಟನೆ 1947ರಲ್ಲಿ ತಾನೇ ನಡೆದಿದ್ದು, ಆಗ ನೀನ್ ಇದ್ದೆ ಅಂತಿದೀಯಾ, ಅಲ್ಲಿಂದ ಇಲ್ಲಿವರೆಗೂ ನಿನಗೆ ವಯಸ್ಸಾಗಿಲ್ವಾ ಅಂತ ಕೇಳ್ತಾನೆ. ಆಗ ನಮಗೆ ಎದೆ ಬಡ್ತಾ ಇರೋದಿಲ್ಲ, ನಮ್ಮ ಹೃದಯ ಒಡ್ಕೊಳ್ಳೋದಿಲ್ಲ, ನಮಗೆ ಸಾವೇ ಇರೋದಿಲ್ಲ, ತುಂಬಾ ಬಲಶಾಲಿಗಳು ನಾವು ಅಂತ ಅವರ ಬಗ್ಗೆ ಎಲ್ಲಾ ಹೇಳ್ತಾಳೆ. ಅದೇ ಟೈಮ್ಗೆ ಒಬ್ಬ ಇನ್ಸ್ಪೆಕ್ಟರ್ ಅವರ ಮನೆಗೆ ಬರ್ತಾನೆ. ಅವನ ಹೆಸರು PK ಯಾದವ್. ಅಲೋಕ್ ತಂದೆ ತಾಯಿಗೆ ಈ ಟೈಮಲ್ಲಿ ಯಾಕೆ ಪೊಲೀಸ್ ಬಂದಿದ್ದಾರೆ ಅಂತ ಗಾಬರಿ ಆಗುತ್ತೆ. ಆಗ ಅಲೋಕ್ ಬಂದು, ಏನಾಯ್ತು ಸರ್, ಯಾಕೆ ನಮ್ಮ ಮನೆಗೆ ಬಂದಿದ್ದೀರಾ ಅಂತ ಕೇಳ್ತಾನೆ. ಅಲೋಕ್ ನ ವಿಚಾರಿಸಬೇಕಾದ್ರೆ ಮೇಲಿಂದ ತಾಡ್ಕ ಇಳಿದು ಬರ್ತಾಳೆ. ಆಗ ಪೊಲೀಸ್ಗೆ ಏನೋ ಒಂದು ರೀತಿ ಸ್ಮೆಲ್ ಬರುತ್ತೆ. ಅವಳ ಹತ್ರ ಹೋಗಿ ಹೆಸರು ಕೇಳ್ತಾನೆ. ನಂತರ, ನೀವು ಯಾವ್ದಾದ್ರು ಪಾರ್ಟಿಗೆ ಹೋಗಿದ್ರ, ಅಲ್ಲಿ ಯಾರಾದ್ರೂ ಹುಡುಗರು ನಿಮ್ಮ ಹತ್ರ ಮಿಸ್ಬಿಹೇವ್ ಮಾಡಿದ್ರ, ನಾನೀಗ ಅದ್ರ ಬಗ್ಗೆನೇ ವಿಚಾರಿಸಕ್ಕೆ ಬಂದಿದ್ದೀನಿ, ನಿಮ್ಮ ಹತ್ರ ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡ್ಬೇಕು, ಬನ್ನಿ ಅಂತ ಹೇಳಿ ಮೇಲ್ಗಡೆ ರೂಮ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿಗೆ ಹೋಗಿ ರಕ್ತರಂಬ ಅಂತ ಕೂಗಿದ್ರೆ ತಕ್ಷಣ ತಾಡ್ಕ ಸಸಕ್ತರಂಬ ಅಂತ ಕೂಗ್ತಾಳೆ. ಇದು ಈ ಬೇತಾಳಗಳ ಲ್ಯಾಂಗ್ವೇಜ್. ಈ ಪೊಲೀಸ್ ಕೂಡ ಒಬ್ಬ ಬೇತಾಳನೆ. ಇವನು ಕೂಡ ಬೇತಾಳ ಅಂತ ಗೊತ್ತಾಗಿ ತಾಡ್ಕಾಗೆ ಆಶ್ಚರ್ಯ ಆಗುತ್ತೆ. ಪೊಲೀಸ್, ಇವರ ಕುತ್ತಿಗೆ ಮುರಿದು ಸಾಯಿಸಿ ಬಂದಿದ್ಯಲ್ಲ ಯಾಕೆ? ಸದ್ಯ ಅವರ ಕುತ್ತಿಗೆಗೆ ಬಾಯಿ ಹಾಕಿ ರಕ್ತ ಕುಡ್ದಿಲ್ಲ, ನೀನೇನಾದ್ರೂ ಹಾಗೆ ಮಾಡಿದ್ರೆ ತುಂಬಾ ಸಮಸ್ಯೆ ಆಗ್ತಿತ್ತು. ಹೇಳು, ಎಲ್ಲಿಂದ ಬಂದೆ ನೀನು? ಈ ಹುಡುಗರನ್ನ ಯಾಕೆ ಕೊಂದೆ ಅಂತ ಕೇಳ್ತಾನೆ. ಆಗ ತಾಡ್ಕ, ಆ ಹುಡುಗರು ಅಲೋಕ್ನ ಹೊಡಿತಿದ್ರು, ನನಗೆ ನೋಡೋದಕ್ಕಾಗ್ಲಿಲ್ಲ, ಕೋಪ ಬಂದಾಗ ನನ್ನನ್ನು ನಾನು ಕಂಟ್ರೋಲ್ ಮಾಡೋಕ್ಕಾಗ್ಲಿಲ್ಲ, ಮುಂದೇನಾಯ್ತು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆಗ ಪೊಲೀಸ್, ನಾನು 172 ವರ್ಷದಿಂದ ನಮ್ಮ ಸಮೂಹ ಮತ್ತೆ ಮನುಷ್ಯರ ನಡುವೆ ಅಂತರ ಕಾಯ್ದುಕೊಳ್ಳೋಕೆ, ಸಮತೋಲನ ಕಾಪಾಡ್ಕೊಳ್ಳೋದಕ್ಕೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸಕ್ಕೆ ಸೇರ್ಕೊಂಡು ಕಾರ್ಯನಿರ್ವಹಿಸ್ತಿದ್ದೀನಿ. ಆದ್ರೆ ನಮ್ಮ ಸಮತೋಲನವನ್ನ ನೀನು ಹಾಳು ಮಾಡ್ತಿದೀಯಾ. ಆ ಅಲೋಕ್ ಪ್ರೀತಿಯಲ್ಲಿ ಬಿದ್ದು ನಿನ್ನ ಕಂಟ್ರೋಲ್ ಅನ್ನ ಕಳ್ಕೊಳ್ತಿದೀಯಾ. ನಿನ್ನಿಂದ ಅವನಿಗೆ, ಅವನ ಕುಟುಂಬಕ್ಕೆ ತೊಂದರೆ ಆಗಬಹುದು. ನೀನು ಕಂಟ್ರೋಲ್ ತಪ್ಪಿದ್ರೆ ಅವನ ಪೇರೆಂಟ್ಸ್ ಮೇಲೆ ಅಟ್ಯಾಕ್ ಮಾಡಬಹುದು, ಕಚ್ಚಬಹುದು, ರಕ್ತ ಕುಡಿಬಹುದು. ಈ ರೀತಿ ಯಾವುದೇ ತೊಂದರೆಗಳು ಆಗೋಕ್ಕೂ ಮುಂಚೆ ನೀನು ಅವನಿಂದ ದೂರ ಆಗುವಂತ ವಾರ್ನಿಂಗ್ ಮಾಡ್ತಾನೆ. ತಾಡ್ಕಾಗೆ ಕೋಪ ಬಂದ್ರು, ಪೊಲೀಸ್ ಹೇಳ್ತಿರೋದು ಕರೆಕ್ಟ್ ಇದೆ ಅಂತ ಅಲೋಕ್ ಹತ್ರ ಬಂದು, ನಾನು ಈಗಲೇ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತಾಳೆ. ಅಲೋಕ್, ಬೇಡ, ಹೋಗ್ಬೇಡ, ಪೊಲೀಸ್ ಏನಾದ್ರೂ ಹೇಳಿ, ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತಾನೆ. ತಾಡ್ಕ, ಇಲ್ಲ, ಆ ಪೊಲೀಸ್ಗೆ ನನ್ನ ಬಗ್ಗೆ ಎಲ್ಲ ಗೊತ್ತಾಗಿದೆ, ಆ ಗಲಾಟೆ ಮಾಡಿದ ಹುಡುಗರದು ಶವ ಸಿಕ್ಕಿದೆಯಂತೆ ಅಂತ ಹೇಳ್ತಾಳೆ. ತಕ್ಷಣ ಅಲೋಕಗೆ ಗಾಬರಿಯಾಗಿ, ಏನು ಹೇಳಾನ, ನೀನ್ ಅವ್ರನ್ನ ಸಾಯಿಸೇ ಬಿಟ್ಟಿ ಅಂತ ಕೇಳ್ತಾನೆ. ತಾಡ್ಕ, ನನಗೆ ಅಲ್ಲಿ ಏನಾಯ್ತು ಅಂತ ಪೂರ್ತಿ ಗೊತ್ತಿಲ್ಲ, ಆದ್ರೆ ಒಂದಂತೂ ನಿಜ, ನಾನು ನಿನ್ ಜೊತೆ ಇರೋವರೆಗೂ ನಿನಗೆ ಅಪಾಯ, ನಾನಿನ್ನ ಬಿಟ್ಟು ಹೋಗ್ಬಿಡ್ತೀನಿ ಅಂತಾಳೆ. ಆದ್ರೂ ಅಲೋಕ್, ನೀನು ಯಾರೇ ಆಗಿರೋ, ಆದ್ರೆ ನನ್ನ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡ ಅಂತ ಹಠ ಮಾಡ್ತಾನೆ. ಆಗ ತಾಡ್ಕ, ನಾನು ಬೇತಾಳ ಅಲೋಕ್, ನನಗೂ ನಿನ್ ಜೊತೆ ಇರೋದಕ್ಕೆ ಇಷ್ಟ, ಆದ್ರೆ ಅದು ಆಗದೆ ಇರೋ ಮಾತು, ನಮ್ಮಿಬ್ಬರ ಪ್ರಪಂಚ ಬೇರೆ ಬೇರೆ ಅಂತ ಹೇಳಿ ಒಬ್ಬಳೆ ಹೊರಟು ಬಿಡ್ತಾಳೆ. ಆದ್ರೆ ಅಲೋಕ್ಗೆ ಅವಳನ್ನ ಬಿಟ್ಟಿರೋಕಾಗಲ್ಲ. ಹಾಗೆ ಮತ್ತೆ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಅವಳು ಹೋಗ್ತಿರೋ ಬಸ್ ಪಕ್ಕದಲ್ಲಿ ಹೋಗಿ ಹೋಗ್ಬಿಡ ಅಂತ ಕೇಳ್ಕೊಳ್ತಾನೆ. ಆದ್ರೆ ಅದೇ ಟೈಮ್ಗೆ ಅಪೋಸಿಟ್ ಇಂದ ಒಂದು ಲಾರಿ ಬಂದು ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಕಾರ್ಗೆ ಬೆಂಕಿ ಹಚ್ಕೊಂಡು ಉರಿತಾ ಇರುತ್ತೆ. ತುಂಬಾ ಭೀಕರವಾಗಿ ಆಕ್ಸಿಡೆಂಟ್ ಆಗಿರುತ್ತೆ. ಸಾವು ಬದುಕಿನ ಮಧ್ಯೆ ಅಲೋಕ್ ಹೋರಾಡ್ತಿರ್ತಾನೆ. ಕೊನೆಯದಾಗಿ ನಿನ್ನ ಬಿಟ್ಟಿರೋದಕ್ಕಾಗಲ್ಲ ಅಂತ ಹೇಳೋ ಅಷ್ಟರಲ್ಲಿ ಸತ್ತೋಗ್ತಾನೆ. ಅವನ ಅಗಲಿಕೆಯಿಂದ ತಾಡ್ಕಾಗೆ ತುಂಬಾ ನೋವಾಗುತ್ತೆ. ಜೋರಾಗಿ ಹೇಳ್ತಾಳೆ. ಇಲ್ಲಿಗೆ ಇಂಟರ್ವಲ್. ವೀಕ್ಷಕರೇ, ಒಂದು ವಿರಾಮ ತಗೊಳ್ಳೋಣ. ಮುಂದಿನ ವಿಡಿಯೋದಲ್ಲಿ ದುರಂಧರ್ ಸಿನಿಮಾವನ್ನ ಎಕ್ಸ್ಪ್ಲೇನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ತುಂಬಾ ಟ್ರೆಂಡಿಂಗ್ ಇರೋ ಮೂವಿ ಅದು. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದಾರ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಥ್ರೋಟ್ ಇನ್ಫೆಕ್ಷನ್ ಆಗಿರೋದ್ರಿಂದ ಹೋಗ್ತಾ ಹೋಗ್ತಾ ಸ್ವಲ್ಪ ವಾಯ್ಸ್ ಹೆಚ್ಚು ಕಡಿಮೆ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತೆ ನನ್ನ ಹೊಸ ಚಾನಲ್ ಆದ ರಾಜಮಾರ್ಗ ಚಾನಲ್ ಬಗ್ಗೆ ಕೊನೆಯಲ್ಲಿ ಹಿಡಿದಿದ್ದೀನಿ. ಈಗ ನಿಮ್ಗೆ ಇಂಟರಪ್ಟ್ ಮಾಡಕ್ ನನಗೆ ಇಷ್ಟ ಇಲ್ಲ. ಆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಕೊನೆಯಲ್ಲಿ ಹಾಕಿರೋ ವಿಡಿಯೋ ನೋಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಚಾನಲ್ ಲಿಂಕ್ ಸಿಗುತ್ತೆ, ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಹೋಗಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಅದರಲ್ಲಿ ಸಿನಿಮಾ ಒಂದೇ ಅಂತಲ್ಲ, ಎಷ್ಟೆಲ್ಲ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಇದೆಯೋ ಅದನ್ನೆಲ್ಲ ಕವರ್ ಮಾಡ್ತೀನಿ. ಟ್ರಸ್ಟ್ ಮೀ, ಸ್ಟೋರಿ ಪ್ಲಾನೆಟ್ ಗಿಂತ ಸೂಪರ್ ಆಗಿರೋ ಕಂಟೆಂಟ್ಸ್ ಗಳು ಅದರಲ್ಲಿ ಬರುತ್ತೆ. ಸೊ ಈಗ ಮತ್ತೆ ಥಾಮಸ್ ಸಿನಿಮಾ ಒಳಗಡೆ ಹೋಗೋಣ.
ಅಲೋಕ್ನ ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಡಾಕ್ಟರ್ ಟ್ರೀಟ್ಮೆಂಟ್ ಕೊಡೋವರೆಗೂ ಕೊಟ್ಟು ಕೊನೆಗೆ ಅವನ ತಂದೆ ಹತ್ರ ಬಂದು ಕ್ಷಮಿಸಿ ನಮ್ಮಿಂದ ನಿಮ್ಮ ಮಗನನ್ನ ಉಳಿಸ್ಕೊಳ್ಳೋಕೆ ಆಗ್ಲಿಲ್ಲ ಅಂತ ಬಿಡ್ತಾರೆ. ಅವರ ಅಪ್ಪ ಅಮ್ಮ ತುಂಬಾ ದುಃಖದಿಂದ ಅಳ್ತಿರ್ತಾರೆ. ಆದ್ರೆ ತಾಡ್ಕ ಸುಮ್ನೆ ನಿಂತಿರ್ತಾಳೆ. ಈ ಕಡೆ ಐಸಿಯು ನಲ್ಲಿ ಅಲೋಕ್ ಬಾಡಿ ಶೇಕ್ ಆಗ್ತಿದೆ. ಹಾಸ್ಪಿಟಲ್ ಲೈಟ್ಸ್ ಎಲ್ಲ ಬ್ಲಿಂಕ್ ಆಗ್ತಾ ಇದೆ. ಈ ಕಡೆ ಕಾಡಲ್ಲಿ ಒಂದು ದೊಡ್ಡ ಬಾವುಲಿಗಳ ಗುಂಪು ಗುಹೆ ಕಡೆ ಬರ್ತಿದೆ. ಗುಹೆ ಒಳಗಡೆ ಪಂಜುಗಳಲ್ಲಿ ತಾನಾಗೆ ಬೆಂಕಿ ಹೊತ್ಕೊಳ್ಳುತ್ತೆ. ಬೇತಾಳಗಳ ಸಮುದಾಯದವ್ರಿಗೆ ಇಲ್ಲೇನೋ ಬದಲಾವಣೆ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಅಲೋಕ್ ದೇಹ ತುಂಬಾ ಹೊತ್ತು ಒದ್ದಾಡಿ ಈಗ ಒದ್ದಾಟ ನಿಲ್ಲುತ್ತೆ. ಒದ್ದಾಟ ನಿಂತಿದ್ದೆ ಅವನ ಮೈ ಮೇಲಿದ್ದ ಗಾಯಗಳೆಲ್ಲ ತಾನಾಗೆ ಮಾಯ ಆಗ್ತವೆ. ಅಲೋಕ್ ಕಣ್ಣು ಬಿಟ್ರೆ ತಾಡ್ಕ ಕಣ್ಣಿನ ರೀತಿ ಕೆಂಪಾಗಿವೆ. ಇವನು ಕಣ್ಣು ಬಿಟ್ಟಿದ್ದೆ ಬೇತಾಳ ಗುಂಪಿನವರ ದೊಡ್ಡ ಕಲ್ಲಿನ ಶಿಲೆಯ ಕಣ್ಣುಗಳಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ. ಇಡೀ ಬೇತಾಳದ ಸಮುದಾಯನೇ ಅದನ್ನ ನೋಡಿ ಶಾಕ್ ಆಗುತ್ತೆ. ಅಲ್ಲಿಗೆ ಯಕ್ಷಾಸನ್ಗೆ ಬಂಧನದಿಂದ ಮುಕ್ತಿ ಸಿಗುತ್ತೆ. ಡಾಕ್ಟರ್ ಬಂದು ವಾರ್ಡ್ ಅಲ್ಲಿ ನೋಡಿದ್ರೆ ಅಲ್ಲಿ ಅಲೋಕ್ ಬಾಡಿ ಇಲ್ಲ. ಅವರಪ್ಪ ಕಿಟಕಿ ಹತ್ರ ಹೋಗಿ ನೋಡಿದ್ರೆ ಅಲೋಕ್ ಬಿಲ್ಡಿಂಗ್ ಮೇಲೆ ಹತ್ತಿ ಯಾವ್ದೋ ಕಿಟಕಿ ಒಳಗಡೆ ಹೋಗ್ತಿರ್ತಾನೆ. ಅಲೋಕ್ ಅಪ್ಪ ಆ ಫ್ಲೋರ್ ಹತ್ರ ಹುಡುಕೊಂಡು ಹೋದ್ರೆ ಮಗ ಬ್ಲಡ್ ಬ್ಯಾಂಕ್ ಅಲ್ಲಿ ಇದ್ದಾನೆ. ಅವರಪ್ಪ ಮಗನ ನೋಡ್ತಿದ್ದಂಗೆ ದಂಗಾಗ್ಬಿಡ್ತಾನೆ. ಯಾಕಂದ್ರೆ ಮಗ ಅಲ್ಲಿ ಶೇಖರ್ಸ್ ಇಟ್ಟಿದ್ದ ಬ್ಲಡ್ ಅನ್ನ ಕುಡಿತಿದ್ದಾನೆ. ಪ್ಯಾಕೆಟ್ ಗಳನ್ನೇ ಖಾಲಿ ಮಾಡಿ ಸಡನ್ ಆಗಿ ಹಿಂದೆ ತಿರುಗಿದ್ರೆ ಕೋರೆ ಹಲ್ ಬಂದಿದೆ. ಅವ್ರ ಅಪ್ಪನಿಗೆ ನೋಡಿ ಹೆದರಿಕೆಯಾಗಿ ಅಲ್ಲೇ ಪ್ರಜ್ಞೆ ತಪ್ಪಿಡ್ತಾನೆ. ಕಣ್ಣು ಬಿಟ್ಟು ನೋಡಿದ್ರೆ ಅಷ್ಟರಲ್ಲಿ ಮನೆ ಕರ್ಕೊಂಡ್ ಬಂದಿರ್ತಾರೆ. ಹೆಂಡತಿ ಹತ್ರ ಅಲೋಕ್ ಎಲ್ಲಿ ಅಂತ ಭಯದಿಂದ ಕೇಳ್ತಾನೆ. ಅವನು ರೂಮ್ ಅಲ್ಲಿ ಇದ್ದಾನೆ ಅಂತ ಹೇಳ್ತಾಳೆ. ಅಪ್ಪ ಭಯದಲ್ಲೇ ನಡುಗ್ತಾ ಅವನು ಬ್ಲಡ್ ಬ್ಯಾಂಕ್ ಯಾಕೆ ಹೋಗಿದ್ದ ಹಾಗೆ ಹೇಗೆ ಅಂತ ಕೇಳ್ತಿದ್ದಾನೆ. ಏನೋ ಮಿಸ್ ಆಗಿ ಹೋಗಿರ್ತಾನೆ ಬಿಡಿ ಅಂತ ಅವ್ರ ಅಮ್ಮ ಹೇಳ್ತಿದ್ದಾರೆ. ಅಲೋಕ್ ಅವ್ರ ಅಪ್ಪನಿಗೆ ಮಗನ ಕೋರೆ ಹಲ್ಲಿನ ರೂಪ ಇನ್ನೂ ಕಣ್ಣಲ್ಲಿ ಕಟ್ಟ ಹಾಗೆ ಇದೆ. ತುಂಬಾ ಭಯ ಆಗ್ತಿರುತ್ತೆ. ಈ ಕಡೆ ಬೆಳಿಗ್ಗೆ ಅಲೋಕ್ಗೆ ಎಚ್ಚರ ಆಗುತ್ತೆ. ಸೂರ್ಯನ ಬೆಳಕು ಕಿಟಕಿಯಿಂದ ಬಂದಾಗ ಅವನಿಗೆ ಸಹಿಸ್ಕೊಳಕ್ ಆಗಲ್ಲ. ಒಂಥರ ಇರಿಟೇಷನ್ ಆಗುತ್ತೆ. ಹೋಗಿ ಕನ್ನಡಿ ಮುಂದೆ ನಿಂತ್ಕೊಂಡು ತನ್ನ ತಾನು ನೋಡ್ಕೊಂಡ್ರೆ ಮೈ ಮೇಲೆ ಒಂದು ಗಾಯನೂ ಇರಲ್ಲ. ಅಲೋಕ್ಗೆ ಆಶ್ಚರ್ಯ ಆಗುತ್ತೆ. ಅದೇ ಟೈಮ್ಗೆ ತಾಡ್ಕ ಬರ್ತಾಳೆ. ಅವಳನ್ನ ಕೇಳ್ತಾನೆ, ತಾಡ್ಕ ನನಗೆ ಏನಾಗಿದೆ? ನೆನ್ನೆ ಹಾಸ್ಪಿಟಲ್ ಅಲ್ಲಿ ಒಂಥರ ಆಡ್ತಿದ್ದೆ. ನನ್ನ ನಾಡಿ ಮಿಡ್ತಾ ಎದೆ ಬಿಡ್ತಾ ಏನು ಗೊತ್ತಾಗ್ತಿಲ್ಲ. ಏನಾಗಿದೆ ನನಗೆ ಎಂದಾಗ ತಕ್ಷಣ ತಾಡ್ಕ ರಕ್ತರಂಬ ಅಂತಾಳೆ. ಇವನು ಸಡನ್ ಆಗಿ ಸಸಕ್ತರಂಬ ಅಂತಾನೆ. ಜೊತೆಗೆ ಕೋರೆ ಹಲ್ಲು ಬಂದ್ಬಿಡುತ್ತೆ. ಅವನನ್ನ ಅವನೇ ಕನ್ನಡಿಲಿ ನೋಡ್ಕೊಂಡು ನನ್ನನ್ನ ಬೇತಾಳ ಮಾಡ್ಬಿಟ್ಟಿಯ ಅಂತ ಕೇಳ್ತಾನೆ. ತಾಡ್ಕ ಹೌದು ಅಂತ ಕತ್ತಲಾಡಿಸ್ತಾಳೆ. ಅಲೋಕ್ ಅಂದ್ರೆ ನಾನೀಗ ಮನುಷ್ಯ ಅಲ್ಲ. ಈಗ ನಾನು ಏನ್ ಮಾಡ್ಲಿ? ನನ್ನ ಲೈಫ್, ಕನಸು, ಆಂಬಿಷನ್ ಎಲ್ಲ ಮುಗ್ದೋಯ್ತು. ಇನ್ನು ಮುಂದೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಮುಖ ತೋರಿಸ್ಲಿ? ನನ್ನ ಫೇವರೇಟ್ ಊಟನ ಹೇಗೆ ತಿನ್ಲಿ? ನಾನು ಇಷ್ಟು ವರ್ಷ ಕಟ್ಟಿದ ಲೈಫ್ ಇನ್ಶೂರೆನ್ಸ್ ಕೂಡ ವೇಸ್ಟ್ ಆಯ್ತು. ಯಾಕೆ ನನ್ನ ಹೀಗ್ ಮಾಡ್ದೆ ಅಂತ ಕೇಳ್ತಾನೆ. ತಾಡ್ಕ ನಾನ್ ನಿನ್ನ ಹಾಗೆ ಮಾಡಿಲ್ಲ ಅಂದಿದ್ರೆ ನಿನ್ನ ಉಳಿಸ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಅಲೋಕ್, ನೀನು ಸತ್ತೋಗ್ತಿದ್ದೆ ಅಂತಾಳೆ. ಆಗ ಅಲೋಕ್ ಇದೇನ್ ಮಾತಾಡ್ತಿದ್ಯಾ ತಾಡ್ಕ? ಆಲ್ರೆಡಿ ನನ್ನನ್ನ ಸಾಯಿಸ್ಬಿಟ್ಟು ನಾನು ಹಾಗೆ ಮಾಡಿಲ್ಲ ಅಂದ್ರೆ ಸತ್ತೋಗ್ತಿದ್ದೆ ಅಂತಿದ್ಯಲ್ಲ ಅಂತ ಕೂಗಾಡ್ತಾನೆ. ತಾಡ್ಕ ಬಂದು ಅವನಿಗೆ ಕಿಸ್ ಮಾಡಿ ನಡೆದದನ್ನೆಲ್ಲ ಹೇಳ್ತಾಳೆ. ಆಕ್ಸಿಡೆಂಟ್ ಆದಾಗ ಅಲೋಕ್ ಸತ್ತು ಹೋಗಿರ್ತಾನೆ. ಆಗ ಅವಳಿಗೆ ಬೇರೆ ದಾರಿ ಕಾಣದೆ ಅವರ ನಿಯಮನ ಮುರಿದು ಕುತ್ತಿಗೆ ಕಚ್ಚಿ ರಕ್ತ ಕುಡಿತಾಳೆ. ಆಗ ಅಲೋಕ್ ಕೂಡ ಬೇತಾಳ ಆಗಿ ಕನ್ವರ್ಟ್ ಆಗೋಕೆ ಶುರು ಆಗ್ತಾನೆ. ನಾನು ಮೊದಲೇ ಹೇಳಿದ ಹಾಗೆ ಇವರು ಯಾರಿಗೆ ಕಚ್ತಾರೋ ಅವರು ಕೂಡ ಇವ್ರ ತರನೇ ಕನ್ವರ್ಟ್ ಆಗ್ತಾರೆ. ನಡೆದದನ್ನೆಲ್ಲ ಹೇಳಿ ನಿನ್ನ ನಾನು ಮನುಷ್ಯ ಆಗಿ ಉಳಿಸ್ಕೊಳಕ್ ಆಗ್ಲಿಲ್ಲ, ಅದಕ್ಕೆ ಬೇರೆ ದಾರಿ ಇಲ್ಲದೆ ಬೇತಾಳ ಆಗಿ ಕನ್ವರ್ಟ್ ಮಾಡಿದೆ. ಮನುಷ್ಯನಾಗೋ ಬೇತಾಳನಾಗೋ ಒಟ್ನಲ್ಲಿ ನಾನು ನಿನ್ ಜೊತೆ ಇರಬೇಕು ಅಲೋಕ್ ಅಂತ ಹೇಳ್ತಾಳೆ. ಅಲೋಕ್ ಅವಳನ್ನ ಪ್ರೀತಿಯಿಂದ ತಪ್ಕೊಂಡು ಕಿಸ್ ಮಾಡ್ತಾನೆ. ಈ ಕಡೆ ಯಕ್ಷಾಸನ್ ಅವರ ಗುಂಪಿನ ನಾಯಕನಿಗೆ ತಾಡ್ಕ ಅವನ ರಕ್ತ ಕುಡಿದು ಬೇತಾಳ ಮಾಡೋದ್ರ ಮೂಲಕ ನಿಯಮ ಮುರಿದಿದ್ದಾಳೆ. ಈಗ ಮಾತಿನ ಪ್ರಕಾರ ನೀನು ನನಗೆ ಸ್ವಾತಂತ್ರ್ಯ ಕೊಡಬೇಕು. ಇನ್ನು ಮುಂದೆ ನಿಮ್ಮ ತಾಮ ಸ್ವತಂತ್ರವಾಗಿರ್ತಾನೆ. ತಾಡ್ಕ ಬಂಧನಕ್ಕೊಳಗಾಗ್ತಾಳೆ. ನಿಮ್ಮೆಲ್ಲರ ರಾಜ ಬರೋದಕ್ಕೆ ರೆಡಿ ಆಗ್ತಿದ್ದಾನೆ. ಹೋಗಿ ನನ್ನನ್ನ ಸ್ವಾಗತ ಮಾಡ್ಕೊಳ್ಳೋದಕ್ಕೆ ಗ್ರ್ಯಾಂಡ್ ಆಗಿ ವ್ಯವಸ್ಥೆ ಮಾಡ್ಕೋ. ನಾನು ಈ ಪ್ರಪಂಚ ಆಳೋಕೆ ರೆಡಿ ಆಗ್ತೀನಿ ಅಂತ ಹೇಳಿ ಕಳಿಸ್ತಾನೆ. ಈ ಕಡೆ ತಾಡ್ಕ ಅಲೋಕ್ ಹತ್ರ ನಾನು ನಮ್ಮ ಸಮುದಾಯದವರ ನಿಯಮವನ್ನ ಮುರಿದು ಯಕ್ಷಾಸನ್ಗೆ ಬಂಧನದಿಂದ ಮುಕ್ತಿ ಸಿಗೋದಕ್ಕೆ ಕಾರಣ ಆಗಿದ್ದೀನಿ. ಆ ಯಕ್ಷಾಸನ್ ಮುಂದೆ ಏನ್ ಮಾಡ್ತಾನೆ ಅಂತ ನನಗೆ ಗೊತ್ತಿಲ್ಲ ಅಂತ ಟೆನ್ಷನ್ ಅಲ್ಲಿ ಹೇಳ್ಕೊಂಡಾಗ ಅಲೋಕ್ ಇನ್ನೇನ್ ಮಾಡ್ತಾನೆ? ಮನುಷ್ಯರ ರಕ್ತ ಕುಡಿತಾನೆ ಅಷ್ಟೇ. ಅಲ್ಲ, ನನಗೆ ಒಂದು ವಿಷಯ ಅರ್ಥ ಆಗಿಲ್ಲ. ಪ್ರಪಂಚದಲ್ಲಿ ಎಂತೆಂತ ಡ್ರಿಂಕ್ಸ್ ಇರ್ಬೇಕಾದ್ರೆ ನಾವು ಬೇತಾಳಗಳು ಮನುಷ್ಯರ ರಕ್ತನೇ ಯಾಕೆ ಕುಡಿಬೇಕು? ಈಗ ನಾವು ಬದುಕೋಕೋಸ್ಕರ ಮನುಷ್ಯರನ್ನ ಸಾಯಿಸ್ಬೇಕಲ್ವಾ ಅಂತ ಕೇಳ್ತಾನೆ. ಆಗ ತಾಡ್ಕ ಇಲ್ಲ ಇಲ್ಲ, ನೀನು ತಪ್ಪು ತಿಳ್ಕೊಂಡಿದ್ಯಾ. ನಾವು ಸೃಷ್ಟಿಯಾಗಿರೋದು ಕೊಲ್ಲೋದಕ್ಕಲ್ಲ, ಕಾಪಾಡೋದಕ್ಕೆ. ಆ ಶಿವ ಒಂದು ಸಲ ರಕ್ತ ಬೀಜಾಸುರನಿಗೆ ಒಂದು ವರವನ್ನು ಕೊಟ್ಟ. ಅವನ ಒಂದು ತೊಟ್ಟು ರಕ್ತ ಕೂಡ ಒಬ್ಬ ರಕ್ತ ಬೀಜಾಸುರನಾಗಿ ಮಾರ್ಪಾಡಾಗುವಂತ ವರ ಅದು. ಆ ವರದಿಂದ ಅವನ ದಬ್ಬಾಳಿಕೆ ಜಾಸ್ತಿ ಆಗಿತ್ತು. ದೇವತೆಗಳಿಗೆಲ್ಲ ತುಂಬಾ ಕಾಟ ಕೊಡ್ತಿದ್ದ. ಯಾವ ದೇವರಿಗೂ ಅವನನ್ನ ಸೋಲ್ಸೋಕೆ ಆಗಿರ್ಲಿಲ್ಲ. ಆಗ ಎಲ್ಲರೂ ಕಾಳಿ ದೇವಿ ಸಹಾಯ ಕೇಳಿ ಹೋದ್ರು. ಕಾಳಿ ಅವನನ್ನ ಕತ್ತರಿಸಿ ರಕ್ತ ಕೆಳಗಡೆ ಬಿದ್ದಾಗ್ಲೆಲ್ಲ ಇನ್ನಷ್ಟು ರಕ್ತ ಬೀಜಾಸುರರು ಉಟ್ಕೊಳ್ತಿದ್ರು. ಆಗ ಆ ರಾಕ್ಷಸನ ರಕ್ತ ಕೆಳಗಡೆ ಬೀಳದ ಹಾಗೆ ಮುಂಚೆನೆ ರಕ್ತ ಕುಡಿಯೋದಕ್ಕೆ ನಮ್ಮಂತ ಬೇತಾಳಗಳನ್ನ ಸೃಷ್ಟಿ ಮಾಡಿದ್ಲು. ನಾವು ಗಾಢ ಕತ್ತಲೆಯಿಂದ ಬಂದವರು. ಬೆಳಕಂದ್ರೆ ಅಷ್ಟು ಇಷ್ಟ ಆಗಲ್ಲ. ನಾವು ರಕ್ತವನ್ನ ಕುಡಿತೀವಿ. ನಮಗೆ ನಾವೇ ಎಲ್ಲ. ನಾವು ಈ ಪೃಥ್ವಿಯನ್ನ ಕಾಪಾಡೋದಕ್ಕೆ ಸೃಷ್ಟಿಯಾದವರು. ಅದಕ್ಕೋಸ್ಕರನೇ ನಾಶದ ಕೆಲಸಗಳನ್ನ ಮಾಡಬಾರ್ದು ಅಂತ ನಮ್ಮದೇ ಆದ ನಿಯಮಗಳನ್ನ ಹಾಕೊಂಡಿದೀವಿ. ಈಗ ನೀನು ಬೇತಾಳ, ಇನ್ನು ಮುಂದೆ ನೀನು ಆ ನಿಯಮಗಳನ್ನ ಪಾಲನೆ ಮಾಡ್ಬೇಕು ಅಂತ ಹೇಳ್ತಾಳೆ. ಆಗ ಅಲೋಕ್ ನನ್ನನ್ನೇ ನಾನು ಕಾಪಾಡ್ಕೊಳಕ್ ಆಗ್ಲಿಲ್ಲ, ಇನ್ನು ಭೂಮಿನ ಏನ್ ಕಾಪಾಡ್ಲಿ ಅಂತ ಹೇಳ್ತಿರ್ತಾನೆ. ಆಗ ಹಿಂದೆಯಿಂದ ಒಂದು ರಾಡ್ ತಗೊಂಡು ಚುಚ್ತಾಳೆ. ಅಲೋಕ್ ನೋವಾಗಿರ್ತಾರ ಕುಸಿದು ಬೀಳ್ತಾನೆ. ಆಗ ತಾಡ್ಕ ತುಂಬಾ ನಾಟಕ ಆಡಬೇಡ, ಎದ್ದೇಳು. ಈಗ ನೀನು ಬೇತಾಳ, ನಿನಗೆ ಏನು ಆಗಲ್ಲ. ಮೈ ಮೇಲೆ ಗಾಯ ಆದ್ರೂ ತಾನಾಗೆ ವಾಸಿ ಆಗುತ್ತೆ. ನಿನಗೆ ನೋವಾಗಲ್ಲ, ಸಾವು ಬರಲ್ಲ ಅಂತ ಹೇಳ್ತಾಳೆ. ಅವನ ಮೈ ಮೇಲಿದ್ದ ಗಾಯ ಇದ್ಕಿದಂಗೆ ವಾಸಿ ಆಗೋದನ್ನ ನೋಡಿ ಅಲೋಕ್ಗೂ ಆಶ್ಚರ್ಯ ಆಗಿ ಒಂಥರ ಹೊಸ್ತನ ಅನ್ಸುತ್ತೆ.
ಬಂದ್ಬಿಡುತ್ತೆ. ತಾಡ್ಕ ಶುರುವಿನಲ್ಲಿ ಸೂರ್ಯನ ಕಿರಣ ಇರಿಟೇಟ್ ಆಗುತ್ತೆ, ಹೋಗ್ತಾ ಹೋಗ್ತಾ ಹೊಂದ್ಕೊಳ್ತೀಯ, ನಿನ್ನ ಶಕ್ತಿ ತುಂಬಾ ಅಧಿಕವಾಗುತ್ತೆ, ನಿನಗೆ ಎಷ್ಟು ಶಕ್ತಿ ಇದೆ ಅಂತ ನಿನಗೆ ಗೊತ್ತಿರಲ್ಲ, ಎಲ್ಲ ಸುಲಭವಾಗಿಬಿಡುತ್ತೆ, ನಿನ್ನ ವೇಗ ಚಿರತೆಯನ್ನ ಮೀರಿಸುತ್ತೆ, ಪ್ರತಿ ಸಲ ಮನುಷ್ಯರ ಕೂತಿಗೆ ನೋಡಿದಾಗ್ಲೆಲ್ಲ ಅವರ ರಕ್ತ ಕುಡಿಬೇಕು ಅಂತ ಅನ್ಸುತ್ತೆ, ಆದ್ರೆ ಆಸೆನ ನಿಯಂತ್ರಣದಲ್ಲಿ ಇಟ್ಕೋಬೇಕು, ಮತ್ತೆ ನಾವುಗಳು ಸುಳ್ಳು ಹೇಳುವ ಹಾಗಿಲ್ಲ, ಸುಳ್ಳು ಹೇಳಿದಾಗ ನಮಗೆ ಕೋರೆ ಹಲ್ಲುಗಳು ಬಂದ್ಬಿಡ್ತವೆ ಅಂತ ಎಲ್ಲ ಹೇಳ್ಕೊಡ್ತಾಳೆ. ಒಂದು ಸಲ ಮನೆಯಲ್ಲಿ ಅವರಪ್ಪ ಶೇವ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕುಯ್ಕೊಂಡು ರಕ್ತ ಬಂದ್ಬಿಡುತ್ತೆ. ಅದನ್ನ ನೋಡಿ ತಾಡ್ಕ ಹೇಳ್ದಂಗೆ ಅಲೋಕ್ಗೆ ಟೆಂಪ್ಟ್ ಆಗಿ ಕೋರೆ ಹಲ್ಲು ಬಂದ್ಬಿಡುತ್ತೆ. ಅದನ್ನ ಕನ್ನಡದಲ್ಲಿ ಗಮನಿಸಿ ಅವರಪ್ಪ ನಿನ್ ಬಾಯಿ ತೋರ್ಸು ಅಂತ ಹಿಂದೆ ಬಿಡ್ತಾನೆ. ಅಲೋಕ್ ಅವಾಯ್ಡ್ ಮಾಡಿದ್ರು ಈಗ ತಾನೇ ಪಂಚಿಂಗ್ ಮಿಷಿನ್ ತರ ಹಲ್ಲು ನೋಡ್ದೆ ತೋರ್ಸು ಅಂತ ಹಿಂಸೆ ಕೊಡ್ತಾನೆ. ಆಗ ಅಲೋಕ್ ತೋರ್ಸಿದ್ರೆ ಹಲ್ಲು ನಾರ್ಮಲ್ ಆಗಿರುತ್ತೆ. ಅವರಪ್ಪ ನನ್ನ ಮಗ ಏನೋ ಒಂಥರ ಬದಲಾಗ್ಬಿಟ್ಟಿದ್ದಾನೆ, ಶೈತಾನ ಆಗ್ಬಿಟ್ಟಿದ್ದಾನೆ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾನೆ. ಸ್ಟೇಷನ್ ಅಲ್ಲಿ ನೋಡಿದ್ರೆ ಅದೇ ಬೇತಾಳ ಗುಂಪಿನ ವ್ಯಕ್ತಿ ಪಿ.ಕೆ. ಯಾದವ್ ಅಲ್ಲಿರ್ತಾನೆ. ಅವನ ಹತ್ರ ಬಂದು ಆ ಹುಡುಗಿ ತಾರಿಕಾ ಯಾರೋ ದೊಡ್ಡ ಮಾಟಗಾತಿ ಅಂತ ಅನ್ಸುತ್ತೆ, ನನ್ನ ಮಗನನ್ನ ಶೈತಾನಾಗಿ ಬದಲಾಯಿಸ್ಬಿಟ್ಟಿದ್ದಾಳೆ ಅಂತ ಹೇಳ್ತಾನೆ. ಆಗ ಇನ್ಸ್ಪೆಕ್ಟರ್ ಪಿ.ಕೆ. ಯಾದವ್ ಈ ವಿಷಯನ ನನ್ನ ಹತ್ರ ಬಿಟ್ರೆ ಬೇರೆ ಯಾರಿಗೂ ಹೇಳಿಲ್ಲ ತಾನೆ ಅಂತ ಸೀಕ್ರೆಟ್ ಆಗಿ ಕೇಳ್ಕೊಂಡು, ಸರಿ ನೀವು ಹೋಗಿ ನಾನ್ ನಿಮ್ಮ ಮಗನನ್ನ ಕಾಪಾಡ್ತೀನಿ ಅಂತ ಹೇಳಿ ಕಳಿಸ್ತಾನೆ. ತಾಡ್ಕ ಅಲೋಕ್ಗೆ ಬಿಲ್ಡಿಂಗ್ ಇಂದ ಬಿಲ್ಡಿಂಗ್ ಗೆ ಮರದಿಂದ ಮರಕ್ಕೆ ಜಂಪ್ ಮಾಡೋದನ್ನ ಹೇಳ್ಕೊಡ್ತಾಳೆ. ಒಂದು ಸಲ ಹೀಗೆ ಜಂಪ್ ಮಾಡ್ತಾ ಮಗ ಕಿಟಕಿಯಿಂದ ಎಂಟರ್ ಆಗೋದನ್ನ ಅವರಪ್ಪ ನೋಡ್ಬಿಡ್ತಾನೆ. ಬಂದು ಇದೇನಿದು, ಎಲ್ರು ಮನೆಗೆ ಮೇನ್ ಡೋರ್ ಇಂದ ಬಂದ್ರೆ ನೀನು ಕಿಟಕಿಯಿಂದ ಬರ್ತೀಯಲ್ಲ, ಏನಾಗಿದೆ ನಿನ್ಗೆ, ಎಲ್ಲ ವಿಚಿತ್ರವಾಗಿದೆಯಲ್ಲ, ನಿಜ ಹೇಳು, ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ ಅಂತ ಕೇಳ್ತಾನೆ. ಅಲೋಕ್ ನಾನೇನು ಮುಚ್ಚಿಡ್ತಿಲ್ಲ ಅಪ್ಪ ಅಂತ ಹೇಳ್ತಾನೆ. ಹಂಗ ಹೇಳಿದ ತಕ್ಷಣ ಕೋರೆ ಹಲ್ಲು ಆಚೆ ಬಂದ್ಬಿಡುತ್ತೆ. ಅದನ್ನ ನೋಡಿ ಮತ್ತೆ ನಾನು ಇದನ್ನೇ ಅವತ್ತು ನೋಡಿದ್ದು, ಇಲ್ಲೇ ಏನಾಗ್ತಿದೆ ಅಂತ ಭಯದಿಂದ ಕೇಳ್ತಾನೆ. ಆಗ ತಾಡ್ಕ ನಿಮ್ಮ ಮಗ ಅಲೋಕ್ ಅವತ್ತು ಹೈವೇಯಲ್ಲಿ ಆಕ್ಸಿಡೆಂಟ್ ಆದಾಗ್ಲೇ ಸತ್ತೋಗಿದ್ದಾನೆ ಅಂತ ಹೇಳ್ತಾಳೆ. ಆಗ ನನ್ನ ಕಣ್ಣು ಮುಂದೆ ಇರೋನ್ನ ಸತ್ತೋಗಿದ್ದಾನೆ ಅಂತ ಹೇಳ್ತಿದ್ಯಲ್ಲ, ಹಾಗಿದ್ರೆ ನನ್ನ ಮುಂದೆ ನಿಂತಿರೋದು ಯಾರು ಅಂತ ಕೇಳ್ತಾನೆ. ಆಗ ತಾಡ್ಕ ಸತ್ತೋಗಿದ್ದಾನೆ ಅಂದ್ರೆ ನಿಮ್ಮ ಮಗ ಮನುಷ್ಯನಾಗಿ ಉಳಿದಿಲ್ಲ, ಆದ್ರೆ ಬೇತಾಳನಾಗಿ ಬದುಕಿದ್ದಾನೆ, ನಾನೇ ಅವನಿಗೆ ಕಚ್ಚಿ ಈ ರೀತಿ ಪರಿವರ್ತನೆ ಮಾಡಿದ್ದೀನಿ ಅಂತ ಹೇಳಿದಾಗ ಅಲೋಕ್ ಅವ್ರ ಅಪ್ಪನಿಗೆ ತುಂಬಾ ದುಃಖ ಆಗುತ್ತೆ. ನಾನಿದನ್ನ ನಿಮ್ಮ ಅಮ್ಮನಿಗೆ ಹೇಗೆ ಹೇಳಿ ಮಗನೇ, ನನಗ್ ಗೊತ್ತಿತ್ತು ಇವಳೇನೋ ಮಾಡಿದ್ದಾಳೆ ಅಂತ ಅಂದಾಗ ತಾಡ್ಕ ನಾನು ಹಾಗೆ ಮಾಡಿಲ್ಲ ಅಂದಿದ್ರೆ ಅವತ್ತು ಹಾಸ್ಪಿಟಲ್ ನಲ್ಲಿ ನಿಮ್ಮ ಮಗ ಸತ್ತು ಹೋಗ್ತಿದ್ದ, ನಾನು ಅಲೋಕ್ನ ತುಂಬಾ ಪ್ರೀತಿಸ್ತೀನಿ ಅದಕ್ಕೋಸ್ಕರ ಹೀಗೆ ಮಾಡಿದೆ ಅಂತ ಹೇಳ್ತಾಳೆ. ಆಗ ನಿನಗೆ ಪ್ರೀತಿ ಮಾಡೋಕೆ ಬೇರೆ ಯಾರು ಸಿಕ್ಕಿಲ್ವಾ, ನಿಮ್ಮ ಸಮುದಾಯದಲ್ಲಿ ಯಾರನ್ನಾದ್ರೂ ಆರಿಸ್ಕೊಳ್ಳೋದನ್ನ ಬಿಟ್ಟು ನನ್ನ ಮಗನನ್ನೇ ಯಾಕೆ ಪ್ರೀತಿ ಮಾಡಿದೆ ಅಂತ ಅಳುತ್ತಾ ಅವಳನ್ನ ಕೇಳಿ, ನೀನೇನು ತಲೆ ಕೆಡ್ಸ್ಕೋಬೇಡ ಮಗನೇ, ನಾನು ಪ್ರಪಂಚದಲ್ಲೇ ಬೆಸ್ಟ್ ಡಾಕ್ಟರ್ ಹತ್ರ ತೋರಿಸಿ ಮತ್ತೆ ಹಾರ್ಟ್ ಬೀಟ್ ಬಡಿಯೋ ಹಾಗೆ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಯಾವ ಡಾಕ್ಟರ್ ಇಂದಾನು ಈ ಕೆಲಸ ಆಗಲ್ಲ ಪಪ್ಪ ಅಂತಾನೆ. ಡಾಕ್ಟರ್ ಹತ್ರ ಆಗಿಲ್ಲ ಅಂದ್ರೆ ಮಂತ್ರವಾದಿ ಕೈಲಾದ್ರೂ ಪರವಾಗಿಲ್ಲ, ಹುಡುಕೊಂಡು ಹೋಗಿ ನಿನ್ನ ಮೊದಲಿನ ತರ ಆಗೋ ಹಾಗೆ ಮಾಡ್ತೀನಿ ಅಂತ ದುಃಖದಿಂದ ಹೇಳ್ಕೊತಾನೆ. ಮಾರನೇ ದಿನ ಟಿವಿಯಲ್ಲಿ ದೇವರ ಬಗ್ಗೆ ಪ್ರೋಗ್ರಾಮ್ ನಡೆಸ್ಕೊಡುವಂತಹ ಪಾದ್ರಿ ಹತ್ರ ಕರ್ಕೊಂಡು ಹೋಗೋಣ ಅನ್ಕೊಂಡಿರ್ತಾನೆ. ಆದ್ರೆ ಇವರಿಬ್ರು ಬರೋಕ್ಕೂ ಮುಂಚೆನೆ ಒಬ್ಬ ದಿವಾಕರ್ ಎಂಬವನು ಬಂದು ನನ್ನ ಫ್ರೆಂಡ್ ಒಬ್ಬ ಭೇಡಿಯಾಗಿ ಬದಲಾಗ್ಬಿಟ್ಟಿದ್ದಾನೆ, ಅವನನ್ನ ವಾಪಸ್ ಮನುಷ್ಯನನ್ನಾಗಿ ಮಾಡಿ ಅಂತ ಕೇಳ್ಕೊತಿರ್ತಾನೆ. ಭೇಡಿಯ ಅಂದ್ರೆ ಅರ್ಧ ಮನುಷ್ಯ ಅರ್ಧ ತೋಳ, ಅಂದ್ರೆ ಮನುಷ್ಯ ತೋಳ ಆಗಿ ಕನ್ವರ್ಟ್ ಆಗಿರೋದು ಬೇಡಿಯ ಅಂತಾನೆ ಒಂದು ಸಿನಿಮಾ ಇದೆ. ಅದರಲ್ಲಿ ವರುಣ್ ಧವನ್ ನಟಿಸಿದ್ದು. ಅದರ ಕತೆ ಈ ಸಿನಿಮಾದಲ್ಲಿ ಅಲೋಕ್ ಹೇಗೆ ಬೇತಾಳಾಗಿ ಕನ್ವರ್ಟ್ ಆಗ್ತಾನೋ ಅದರಲ್ಲಿ ವರುಣ್ ಧವನ್ ಒಂದು ಕಾಡಿಗೆ ಹೋದಾಗ ತೋಳ ಕಚ್ಚಿ ಬೇಡಿಯಾಗಿ ಕನ್ವರ್ಟ್ ಆಗಿರ್ತಾನೆ. ಸೊ ಆ ಸಿನಿಮಾದ ಆ ಕ್ಯಾರೆಕ್ಟರ್ ನ ತಗೊಂಡು ಈ ಸಿನಿಮಾದಲ್ಲಿ ಲಿಂಕ್ ಮಾಡಿದ್ದಾರೆ. ಆರಂಭದಲ್ಲಿ ಅವನ ಫ್ರೆಂಡ್ ಬಗ್ಗೆ ಹೇಳಿದಾಗ ಈ ಪಾದ್ರಿಗೆ ಅರ್ಥ ಆಗಲ್ಲ, ಆದ್ರೆ ಯಾವಾಗ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾನೋ ಆಗ ಗೊತ್ತಾಗುತ್ತೆ. ಈ ಪಾದ್ರಿಗೆ ಈ ಬೇಡಿಯ ಬೇತಾಳಗಳ ಬಗ್ಗೆ ಎಲ್ಲಾ ರೀತಿಯ ನಾಲೆಡ್ಜ್ ಇರುತ್ತೆ. ಹಾಗಾಗಿ ಈ ರೀತಿ ಬೇಡಿಯಾಗಿ ಕನ್ವರ್ಟ್ ಆಗಿರೋರು ಮತ್ತೆ ವಾಪಸ್ ಮನುಷ್ಯರು ಆಗ್ಬೇಕಂದ್ರೆ ರಕ್ತ ಕುಡಿಯೋರ ರಕ್ತವನ್ನ ಕುಡಿಬೇಕು, ಅದೇ ಇದಕ್ಕಿರೋ ಸೊಲ್ಯೂಷನ್. ಅವರನ್ನ ಬೇತಾಳಗಳು ಅಂತಾರೆ. ನೋಡೋಕೆ ಮನುಷ್ಯರ ತರನೇ ಇರ್ತಾರೆ, ಆದ್ರೆ ಮನುಷ್ಯರಲ್ಲ. ಆದ್ರೆ ಬೇತಾಳಗಳು ನಮ್ಮ ಕೈಗೆ ಸಿಗೋದಿಲ್ಲ, ಸಿಕ್ಕರು ಅವರ ರಕ್ತ ಕುಡಿಯೋದು ಅಷ್ಟು ಸುಲಭದ ಮಾತಲ್ಲ, ನಿನ್ನ ಫ್ರೆಂಡ್ ನ ಮನುಷ್ಯನಾಗಿ ಕನ್ವರ್ಟ್ ಮಾಡೋಕೆ ಆಗಲ್ಲ ಅಂತ ಹೇಳಿ ಕಳಿಸ್ಬಿಡ್ತಾನೆ. ಇವರು ಹೋದ ಮೇಲೆ ಅಲೋಕ್ ಮತ್ತೆ ಅವನ ತಂದೆ ಬರ್ತಾರೆ. ಅಲೋಕ್ ತಂದೆ ನನ್ನ ಮಗನನ್ನ ಯಾರೋ ಒಬ್ಬ ಮಾಟಗಾತಿ ಬಂದು ಕುತ್ತಿಗೆ ಕಚ್ಚಿ ಅವನನ್ನ ರಾಕ್ಷಸನಾಗಿ ಮಾಡ್ಬಿಟ್ಟಿದ್ದಾಳೆ, ನನ್ನ ಮಗನ ಎದೆ ಬಿಡ್ತಾ ನಿಂತು ಸತ್ ಹೋಗಿದ್ದಾನೆ ಆದ್ರೂ ಬದುಕಿದ್ದಾನೆ ಅಂತ ಹೇಳ್ತಾನೆ. ಆಗ ಪಾದ್ರಿಗೆ ಡೌಟ್ ಬಂದು ನೀವು ಇವ್ರ ಬಗ್ಗೆನೇ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಅಲೋಕ್ ಇಲ್ಲ ಸರ್ ಬೇರೆಯವರ ಬಗ್ಗೆ ಅಂತ ಸುಳ್ಳು ಹೇಳಿದ ತಕ್ಷಣ ಕೋರೆ ಹಲ್ ಬಂದ್ಬಿಡುತ್ತೆ. ಪಾದ್ರಿಗೆ ಇವನು ಬೇತಾಳ ಅಂತ ಗೊತ್ತಾಗಿ ತುಂಬಾ ಖುಷಿ ಆಗುತ್ತೆ. ಇದೆಂತ ಪವಾಡ, ಈಗ ತಾನೇ ಬೇತಾಳದ ಬಗ್ಗೆ ಮಾತಾಡ್ತಿದ್ವಿ, ಆಗಲೇ ನನ್ನ ಮುಂದೆ ಬಂದಿದಾರಲ್ಲ ಅಂತ ಖುಷಿ ಪಡ್ತಾನೆ. ಅಲೋಕ್ ಅಪ್ಪನಿಗೆ ಪಾದ್ರಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತು ಅಂತ ತುಂಬಾ ಖುಷಿ ಆಗುತ್ತೆ. ತಕ್ಷಣ ಹೇಳಿ ನೀವು ನನ್ನ ಮಗನನ್ನ ಬೇತಾಳನಿಂದ ಮತ್ತೆ ಮನುಷ್ಯನಾಗಿ ಬದಲಾಯಿಸೋಕೆ ಏನ್ ಮಾಡ್ಬೇಕು ಅಂತ ಕೇಳ್ತಾನೆ. ಆಗ ಪಾದ್ರೆ ಮೊಟ್ಟೆನ ಆಮ್ಲೆಟ್ ಮಾಡಬಹುದು, ಆದ್ರೆ ಆಮ್ಲೆಟ್ ನ ಮೊಟ್ಟೆ ಮಾಡಕ್ಕಾಗಲ್ಲ. ಅದೇ ತರ ಮನುಷ್ಯನ ಬೇತಾಳನಾಗಿ ಮಾಡಬಹುದು, ಆದ್ರೆ ಬೇತಾಳನ್ನ ಮನುಷ್ಯನಾಗಿ ಮಾಡೋಕೆ ಸಾಧ್ಯನೇ ಇಲ್ಲ. ನೀವು ಇದರಲ್ಲಿ ದುಃಖ ಪಡೋ ಅವಶ್ಯಕತೆನೇ ಇಲ್ಲ, ನಿಮ್ಮ ಮಗನಿಗೆ ಸಾವಿಲ್ಲ. ಇದು ಹೇಗೆ ಅಂದ್ರೆ ನಿಮ್ಮ ಮನೆಯ ಜ್ಯೋತಿ ಯಾವತ್ತೂ ಆರಲ್ಲ ಅಂತ ಸಮಾಧಾನ ಮಾಡಿ ಕಳಿಸ್ತಾನೆ. ಆಗ್ಲೂ ಅಲೋಕ್ ತಂದೆ ಅಳುತ್ತಾ ದಯವಿಟ್ಟು ಏನಾದ್ರೂ ಮಾಡಿ ಅಂತ ಕೇಳ್ಕೊತಾನೆ. ಪಾದ್ರಿ ನನಗೆ ನಿಮ್ಮ ಕಷ್ಟ ಅರ್ಥ ಆಗತ್ತೆ, ಆದ್ರೆ ನನ್ನ ಎಲ್ಲಾ ಅನುಭವಗಳಿಂದ ಹೇಳ್ತಿದ್ದೀನಿ, ಏನು ಮಾಡೋಕ್ಕಾಗಲ್ಲ ಅಂತ ಕೊನೆದಾಗಿ ಹೇಳಿ ಅಪ್ಪ ಮಗ ಅಲ್ಲಿಂದ ಹೋದ್ಮೇಲೆ ದಿವಾಕರ್ನ ಕರೆದು ನಿನ್ನ ಫ್ರೆಂಡ್ ನ ಕಾಪಾಡೋಕೆ ಬೇತಾಳ ಸಿಕ್ಕಿದ್ದಾನೆ ಅಂತ ಹೇಳಿ ಕಳಿಸ್ತಾನೆ. ಜನಾರ್ದನ್ಗೆ ತುಂಬಾ ಖುಷಿ ಆಗುತ್ತೆ. ಅದೇ ದಿನ ಅಲೋಕ್ ನಡ್ಕೊಂಡು ಹೋಗ್ಬೇಕಾದ್ರೆ ಅವನನ್ನ ವೀರನ್ ಟೀಮ್ ಅವರು ಫಾಲೋ ಮಾಡ್ತಿರ್ತಾರೆ. ಅದನ್ನ ಅಬ್ಸರ್ವ್ ಮಾಡಿ ಅಲೋಕ್ ತಕ್ಷಣವೇ ಕಾಲ್ ಮಾಡಿ ಹೇಳ್ತಾನೆ. ಆಗ ಅವರು ತುಂಬಾ ಡೇಂಜರಸ್, ನೀನು ಅವರ ಕಣ್ಣಿಂದ ತಪ್ಪಿಸ್ಕೊಂಡು ಎಲ್ಲಿಗಾದ್ರೂ ಹೋಗು ಅಂತ ತಾಡ್ಕ ಹೇಳ್ಕೊಡ್ತಾಳೆ. ಅಲೋಕ್ ಅವರ ಕಣ್ಣು ತಪ್ಪಿಸಿ ಬಂದು ಒಂದು ಬಿಲ್ಡಿಂಗ್ ಮೇಲೆ ಹೋಗಿರ್ತಾನೆ. ನೋಡ್ತಿದ್ದಂಗೆ ಎಲ್ಲಿಂದಲೋ ಬಂದ ಬಾವಲಿ
ಬಾವಲಿಗಳ ದೊಡ್ಡ ಗುಂಪು ಅವನನ್ನ ಸುತ್ತುವರಿಯುತ್ತೆ. ಆ ಬಿಲ್ಡಿಂಗ್ ಮೇಲೆ ಇನ್ನೊಬ್ಬನ ಎಂಟ್ರಿ ಆಗುತ್ತೆ. ಅವನ ಸುತ್ತ ಕೂಡ ಬಾವಲಿಗಳು ಸುತ್ತುವರೆದಿವೆ. ಅಲೋಕ್, ಯಾರು ನೀನು, ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ಕೇಳ್ತಾನೆ. ನನ್ನ ಬಗ್ಗೆ ಬಿಡು, ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ನನಗೆ ನಿನ್ನ ಬ್ಲಡ್ ಬೇಕು ಅಂತ ಕೇಳ್ತಾನೆ. ಇವನು ಬೇರೆ ಯಾರು ಅಲ್ಲ, ಆ ಪಾದ್ರೆ ಹೇಳಿದ್ದ ಭೇಡಿಯ. ತನ್ನ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಸಿಕ್ತು ಅಂತ ಅಲೋಕ್ ನ ಹುಡುಕೊಂಡು ಬಂದ್ಬಿಟ್ಟಿದ್ದಾನೆ. ಈಗ ಅಲೋಕ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅಲೋಕ್ ಕೂಡ ಫೈಟ್ ಬ್ಯಾಕ್ ಮಾಡ್ತಾನೆ. ಅಲೋಕ್ ನ ಒಂದೇ ಹೊಡೆತಕ್ಕೆ ಭೇಡಿಯ ತುಂಬಾ ದೂರ ಹೋಗಿ ಬೀಳ್ತಾನೆ. ಈಗ ಭೇಡಿಯ ತೋಳದ ತರಾನೇ ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡಕ್ಕೆ ಮುಂದಾಗ್ತಾನೆ. ಇಬ್ಬರು ಭೀಕರವಾಗಿ ತುಂಬಾ ಹೊತ್ತು ಫೈಟ್ ಮಾಡ್ತಾರೆ. ಅಲೋಕ್ ಕೂಡ ಶಕ್ತಿವಂತ ಅಂತ ಗೊತ್ತಾಗಿ ಭೇಡಿಯ, ನೋಡು ನಾನು ಒಳ್ಳೆ ಮಾತಿಂದ ಕೇಳ್ತಿದೀನಿ, ಸ್ವಲ್ಪ ರಕ್ತ ಕೊಡು ಅಂತ ಕೇಳ್ತಾನೆ. ಆಗ ಅಲೋಕ್ ಕೈನ ಸ್ವಲ್ಪ ಸ್ಕ್ರಾಚ್ ಮಾಡಿ ಸರಿ ಬಾ ಅಂತ ಕರೀತಾನೆ. ಭೇಡಿಯ ಆಸೆಯಿಂದ ಓಡೋಡಿ ಬರ್ತಾನೆ. ಅಲೋಕ್ ಯಾಮಾರ್ಸಿ ಬಿಲ್ಡಿಂಗ್ ಇಂದ ಬೀಳಿಸ್ಬಿಡೋಣ ಅಂತ ಟ್ರೈ ಮಾಡ್ತಾನೆ. ಆದ್ರೆ ಆಗ ಕೇವಲ ಒಂದು ಡ್ರಾಪ್ ರಕ್ತ ಭೇಡಿಯ ಬಾಯಿಗೆ ಬಿದ್ದು ಬಿಡುತ್ತೆ. ಭೇಡಿಯ ಕೆಳಗ್ ಬೀಳ್ತಾನೆ. ಅವನ ಕತೆ ಮುಗೀತು ಅಂತ ಅಲೋಕ್ ಬಂದು ನೋಡ್ತಿದ್ರೆ ಭೇಡಿಯ ಮೇಲೆ ಬಂದು ಗಾಳಿಯಲ್ಲಿ ನಿಂತು ಮೈಯೆಲ್ಲ ದೈತ್ಯ ತೋಳುವಾಗಿ ಬದಲಾಗ್ತಿದೆ. ಮೈ ಮೇಲೆ ಇದ್ದ ಬಟ್ಟೆ ಎಲ್ಲ ಹರಿದು ಕೆಳಗಡೆ ಬೀಳುತ್ತೆ. ನೋಡ್ತಿದ್ದ ಹಾಗೆ ಅವನ ದೇಹದ ಆಕಾರ ದೈತ್ಯ ತೋಳವಾಗಿ ಬದಲಾಗುತ್ತೆ. ಅಲೋಕ್ಗೆ ಅವನ ಗರ್ಜನೆ ನೋಡಿ ಭಯ ಆಗುತ್ತೆ. ಇವನು ತುಂಬಾ ಶಕ್ತಿವಂತ ಅಂತ ಗೊತ್ತಾಗಿ ಅವನಿಂದ ತಪ್ಪಿಸ್ಕೊಂಡು ಓಡೋ ಪ್ರಯತ್ನ ಮಾಡ್ತಾನೆ. ಅಲೋಕ್ ಬಿಲ್ಡಿಂಗ್ ಇಂದ ಬಿಲ್ಡಿಂಗ್ ಗೆ ಹಾರ್ತಿದ್ದಾನೆ. ಭೇಡಿಯ ಎಲ್ಲಿಗೆ ಹೋದ್ರು ಬಿಡದೆ ಅಟ್ಟಿಸ್ಕೊಂಡು ಹೋಗ್ತಿದ್ದಾನೆ. ಅಲೋಕ್ ನ ಹಿಗ್ಗ ಮುಗ್ಗ ಜಾಡಿಸಿ ತೆಗೆದು ಬಿಲ್ಡಿಂಗ್ ಕಡೆ ಎಸೆದು ಬಿಡ್ತಾನೆ. ಅಲೋಕ್ ತುಂಬಾ ಸುಸ್ತಾಗಿದ್ದಾಗ ತಾಡ್ಕ ಬಂದು ಕೈ ಹಿಡಿದು ಒಂದು ಬಟ್ಟೆ ಅಂಗಡಿ ಒಳಗಡೆ ಎಸಿತಾಳೆ. ಭೇಡಿಯ ಶಕ್ತಿ ನೋಡಿ ಅವನನ್ನ ಎದುರಿಸೋಕಾಗಲ್ಲ ಅಂತ ಅಲೋಕ್ ಮತ್ತೆ ತಾಡ್ಕ ಒಳಗಡೆ ಔತ್ಕೊಂಡ್ ಬಿಡ್ತಾರೆ. ಭೇಡಿಯ ಬಂದು ಸುತ್ತಮುತ್ತ ಹುಡುಕ್ತಾನೆ. ಎಷ್ಟು ಹುಡುಕಿದ್ರು ಅವರು ಸಿಗಲ್ಲ. ಸಡನ್ ಆಗಿ ಬಂದು ಕನ್ನಡಿ ಮುಂದೆ ನಿಂತ್ಕೊಂಡಾಗ ತನ್ನ ರೂಪನ ತಾನೇ ನೋಡ್ಕೊಂಡು ಅಸಹ್ಯ ಪಟ್ಕೊಂಡು ಇದೇನು ಹೀಗಾಗ್ಬಿಟ್ಟಿದೀನಿ ಅಂತ ಅವನನ್ನ ನೋಡಿ ಅವನೇ ಭಯ ಪಟ್ಕೊಂಡು ಸಮಾಧಾನವಾಗಿ ಕೆಳಗಡೆ ಬಿದ್ದೋಗ್ತಾನೆ. ಆಗ ಅವನು ನಿಜ ರೂಪಕ್ಕೆ ವಾಪಸ್ ಬರ್ತಾನೆ. ವಾಪಸ್ ಮನುಷ್ಯನಾಗಿ ಬದಲಾದಾಗ ಮೈ ಮೇಲೆ ಒಂದೇ ಒಂದು ತುಂಡು ಬಟ್ಟೆನೂ ಇರೋದಿಲ್ಲ. ಬಿಲ್ಡಿಂಗ್ ಇಂದ ಹಾರಿ ಅಲ್ಲಿಂದ ಹೋಗ್ಬಿಡ್ತಾನೆ. ಇದಾದ್ಮೇಲೆ ತಾಡ್ಕ ಅಲೋಕ್ ನ ಇನ್ಸ್ಪೆಕ್ಟರ್ PK ಯಾದವ್ ಹತ್ರ ಕರ್ಕೊಂಡು ಹೋಗ್ತಾಳೆ. ಅಲೋಕ್ ನಡೆದದನ್ನೆಲ್ಲ ಅವನ ಹತ್ರ ಹೇಳ್ತಾನೆ. ಆಗ ಯಾದವ್, ಭೇಡಿಯ ತುಂಬಾ ಪವರ್ಫುಲ್, ತಲೆಮಾರುಗಳಿಂದ ನಮ್ಮ ಸಮುದಾಯಕ್ಕೆ ಶತ್ರು, ಭೇಡಿಯಾಗೆ ನಮ್ಮ ರಕ್ತ ಅಂದ್ರೆ ತುಂಬಾ ಇಷ್ಟ, ಅಪ್ಪಿ ತಪ್ಪಿ ನಿನ್ನ ರಕ್ತವನ್ನ ಅವನು ಕುಡ್ದಿಲ್ಲ ತಾನೆ ಅಂತ ಕೇಳ್ತಾನೆ. ಆಗ ಅಲೋಕ್, ನಾನು ಅವನಿಗೆ ಕುಡಿಯೋಕೆ ಬಿಟ್ಟಿಲ್ಲ, ಆದ್ರೆ ಒಂದೇ ಒಂದು ಡ್ರಾಪ್ ಮಿಸ್ ಆಗಿ ಅವನ ಬಾಯಲ್ಲಿ ಬಿಡ್ತು ಅಂತ ಹೇಳ್ತಾನೆ. ಆಗ ಯಾದವ್ಗೆ ಟೆನ್ಷನ್ ಆಗಿ, ನೀನೆಂತ ಮೂರ್ಖ, ಆ ಒಂದು ಡ್ರಾಪ್ ರಕ್ತ ಸಾಕು, ಅವನಿಗೆ 10ರಷ್ಟು ಶಕ್ತಿ ಜಾಸ್ತಿ ಆಗಿರುತ್ತೆ. ಈಗ ಖಂಡಿತ ಭೇಡಿಯ ಅಲೋಕ್ ನ ಹುಡುಕೊಂಡು ಬಂದೇ ಬರ್ತಾನೆ. ಅವನ ಮೈಯಲ್ಲಿರುವ ರಕ್ತ ಎಲ್ಲ ಹೀರ್ಕೊಳ್ಳೋದೇನೆ ಅವನ ಗುರಿಯಾಗಿರುತ್ತೆ ಅಂತ ಹೇಳ್ತಾನೆ. ಆಗ ತಾಡ್ಕ, ನಾನು ಅಲೋಕ್ಗೆ ಅವನಿಂದ ತೊಂದರೆ ಆಗೋಕೆ ಬಿಡಲ್ಲ ಅಂತಾಳೆ. ಯಾದವ್, ನೀನು ಭೇಡಿಯನ ಸಾಧಾರಣ ಅನ್ಕೋಬೇಡ, ಅವನೀಗ ತುಂಬಾ ಶಕ್ತಿಶಾಲಿ, ನಿಮ್ಮಿಬ್ಬರನ್ನ ಇರುವೆ ತರ ಹೊಸ್ಕಾಕ್ ಬಿಡ್ತಾನೆ. ಈಗ ನಿಮ್ಮಿಂದ ನಾವೆಲ್ಲ ಅಪಾಯದಲ್ಲಿದ್ದೀವಿ, ನಿನ್ನನ್ನ ಕಾಪಾಡ್ಬೇಕಂದ್ರೆ ನನ್ನ ಗುಂಪಿನವರ ಜೊತೆ ಕರ್ಕೊಂಡು ಹೋಗ್ಬೇಕು, ನಡಿ ಹೋಗೋಣ ಅಂತ ಹೇಳಿ ಒಂದು ಕಡೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಎಲ್ಲರೂ ಪಾರ್ಟಿ ಮಾಡ್ತಿರ್ತಾರೆ. ಅಲ್ಲಿರೋರೆಲ್ಲ ಬೈತಾಳಗಳೇ. ಅವ್ರನ್ನೆಲ್ಲ ಪರಿಚಯ ಮಾಡಿಸಿ ಪಾರ್ಟಿಯಲ್ಲಿ ಚೆನ್ನಾಗಿ ಕುಡಿಸಿ ಅಲೋಕ್ಗೆ ಪ್ರಜ್ಞೆ ತಪ್ಪಿಸ್ಬಿಡ್ತಾನೆ. ಈಗ ವೀರನ್ ಕಡೆಯವರು ಬರ್ತಾರೆ. ಅಷ್ಟರಲ್ಲಿ ಅಲೋಕ್ ಎಚ್ಚರ ಆಗ್ತಾನೆ. ಎಚ್ಚರ ಆದ್ಮೇಲೆ ತಾಡ್ಕ ಎಲ್ಲಿ ಅಂತ ಕೇಳಿದ್ರೆ ಅವಳು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗಿದ್ದಾಳೆ. ಅವಳು ಮಾಡಿದ ತಪ್ಪಿಂದ ಯಕ್ಷಾಸನ್ ರಿಲೀಸ್ ಆಗಿದ್ದಾನೆ. ಈಗ ಅದೇ ಗುಹೆಯಲ್ಲಿ ಅವಳನ್ನ 100 ವರ್ಷ ಲಾಕ್ ಮಾಡ್ಬೇಕು, ಯಾಕಂದ್ರೆ ನಮ್ಮ ಇಡೀ ಸಮುದಾಯದ ಅತಿ ಮುಖ್ಯ ನಿಯಮವನ್ನ ಅವಳು ಮುರಿದಿದ್ದಾಳೆ ಅಂತ ಅವಳನ್ನ ಬಂಧಿಸಿದ ಕಥೆಯನ್ನ ಹೇಳ್ತಾನೆ. ಪಾಪ ತಾಡ್ಕ ವಿಧಿ ಇಲ್ಲದೆ ಇವ್ರ ಹತ್ರ ಸಿಕ್ಕಾಕೊಂಡು ಕೊನೆ ಬಾರಿ ಅಲೋಕ್ ನ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವನನ್ನ ಕಣ್ತುಂಬಾ ನೋಡ್ಕೊಂಡು ಹೋಗ್ತಾಳೆ. ಅಲೋಕ್ಗೆ ಇದನ್ನೆಲ್ಲ ಹೇಳಿದ್ಮೇಲೂ ನಾನು ತಾಡ್ಕನ ನೋಡ್ಲೇಬೇಕು ಅಂತ ಹಠ ಮಾಡ್ತಾನೆ. ಆಗ ಯಾದವ್, ನೀನು ತುಂಬಾ ಅಪಾಯದಲ್ಲಿದ್ಯಾ, ನಿನ್ನ ಭೇಡಿಯ ಹುಡುಕ್ತಿದ್ದಾನೆ, ನೀನು ಇದೇ ಸಿಟಿಯಲ್ಲಿ ನಮ್ಮ ನಿಗಾವಣೆಯಲ್ಲಿ ಇರ್ತೀಯ, ತಾಡ್ಕನ ಮರೆತು ನಿಮ್ಮ ಮನೆಗೆ ನೀನು ಹೋಗಿ ನಾನು ಹೇಳೋವರೆಗೂ ಹೊರಗಡೆ ಬರಬೇಡ ಅಂತ ವಾರ್ನ್ ಮಾಡಿ ಕಳಿಸ್ತಾನೆ. ಅಲೋಕ್ ಮನೆಗೆ ಬಂದಾಗ ಅವರಪ್ಪ, 2 ದಿವಸದಿಂದ ನೀನು ತಾಡ್ಕ ಎಲ್ಲೋಗಿದ್ರಿ, ಕಾಣಿಸ್ತಾನೆ ಇರ್ಲಿವಲ್ಲ ಅಂತ ಕೇಳ್ತಾನೆ. ಆಗ ಅಲೋಕ್ ನೋವಿನಿಂದ, ಅವಳು ಎಲ್ಲಿಂದ ಬಂದಿಲ್ಲೋ ಅದೇ ಜಾಗಕ್ಕೆ ಹೋದ್ಲು ಪಪ್ಪ, ನನಗೋಸ್ಕರ ಅವಳು ಅವರ ಇಡೀ ಸಮುದಾಯದ ನಿಯಮವನ್ನೇ ಮುರಿದ್ಲು, ಆ ತಪ್ಪಿಗೆ 100 ವರ್ಷ ಬಂಧನದಲ್ಲಿರ್ಬೇಕಂತೆ, ಇನ್ನು ಮುಂದೆ ಹೇಗೆ ಅವಳನ್ನ ಬಿಟ್ಟಿರ್ಲಿ ಅಂತ ಬೇಸರದಲ್ಲಿ ಹೇಳ್ಕೊತಾನೆ. ಆಗ ಅವರಪ್ಪ, ನಾನು ಪಾದ್ರಿ ಹೇಳಿದ ಮೇಲೆ ತುಂಬಾ ಯೋಚನೆ ಮಾಡಿದೆ, ಈಗ ನನಗೆ ಎಲ್ಲ ಅರ್ಥ ಆಗಿದೆ, ನೀನು ಯಾರೇ ಆಗಿರೋ, ಸತ್ತೋಗಿದ್ರು ಬದುಕಿದ್ರು ಈಗಲೂ ನೀನು ನನ್ನ ಮಗನೇ, ನಿನ್ನ ಮೈಯಲ್ಲಿ ಹರಿತಿರೋದು ನನ್ನ ರಕ್ತಾನೆ, ನಾನು ತಾಡ್ಕಾನ ನನ್ನ ಸೊಸೆ ಅಂತ ಒಪ್ಕೊಂಡ್ಬಿಟ್ಟಿದ್ದೀನಿ, ನನ್ನ ಸೊಸೆ ಯಾವಾಗ್ಲೂ ನನ್ನ ಮಗನ ಜೊತೆ ಇರ್ಬೇಕು, ಹೋಗು, ನಿನಗೋಸ್ಕರ ಅವಳು ನಿಯಮಗಳನ್ನೆಲ್ಲ ಮುರಿದು ತೊಂದರೆಗೆ ಸಿಲ್ಕೊಂಡಿದ್ದಾಳೆ, ಈಗ ನೀನು ಅಷ್ಟೇ ಆ ನಿಯಮಗಳನ್ನ ಮುರಿದು ಅವಳನ್ನ ಕರ್ಕೊಂಡ್ ಬಾ ಅಂತ ಹೇಳಿ ಕಳಿಸ್ತಾನೆ. ಅಲೋಕ್ ಆ ನಿಗೂಢವಾದ ಕಾಡಿಗೆ ಮತ್ತೆ ಹೋಗ್ತಾನೆ. ಆ ಜಾಗ ಅವನಿಗೆ ಕಾಣಿಸ್ತಿಲ್ಲ. ಅಲ್ಲೊಂದು ಆಲದ ಮರ ಇರುತ್ತೆ. ಅಲ್ಲಿಗೆ ಹೋಗಿ ತನ್ನ ಕೈಯನ್ನ ಇಟ್ಟಾಗ ಬೇತಾಳ ಸಮುದಾಯದವರ ಜಾಗಕ್ಕೆ ದಾರಿ ತಾನಾಗಿ ತೆರೆದುಕೊಳ್ಳುತ್ತೆ. ಈ ದಿನ ಅಲ್ಲಿ ಯಕ್ಷಸನ್ನ ಹೊಸದಾಗಿ ತಾಮ ಮಾಡಲು ಎಲ್ಲಾ ಸಿದ್ಧತೆಗಳನ್ನ ಮಾಡ್ತಿರ್ತಾರೆ. ತಾಮ ಅಂದ್ರೆ ಆ ಗುಂಪಿನ ನಾಯಕ. ಯಕ್ಷಾಸನ್ಗೆ ಇವತ್ತು ಬಿಡುಗಡೆಯ ದಿನ. ಆದ್ರೆ ಅದೇ ಜಾಗಕ್ಕೆ ಇವತ್ತಿಂದ ತಾಡ್ಕ ಬಂಧನಕ್ಕೊಳಗಾಗ್ತಾಳೆ. ಯಕ್ಷಾಸನ್ ಖುಷಿಯಿಂದ ಬಂದು, ಎಷ್ಟು ವರ್ಷಗಳಿಂದ ಈ ಸಮಯಕ್ಕೋಸ್ಕರ ಕಾಯ್ತಾ ಇದ್ದೆ, ಇವತ್ತು ನನ್ಗಾಗ್ತಿರೋ ಖುಷಿನ ಪದಗಳಲ್ಲಿ ಹೇಳೋಕಾಗ್ತಿಲ್ಲ, ಎಲ್ಲರೂ ಜೋರಾಗಿ ತಾಮ ತಾಮ ಅಂತ ಕೂಗಿ ಅಂತ ಹೇಳಿ ಜೈಕಾರ ಕೂಗಿಸ್ಕೊಳ್ತಾನೆ. ಈಗ ಮೊದ್ಲಿದ್ದ ನಾಯಕನಿಗೆ ನನ್ನನ್ನ ಬಂಧನದಿಂದ ಮುಕ್ತಿಗೊಳಿಸು ಅಂದಾಗ ಆ ದೇವರ ಮುಂದೆ ಹೋಗಿ ಮಂತ್ರ ಹೇಳಿದಾಗ ಆ ಅಗ್ನಿಕಟ್ಟು ಬಿಚ್ಚಿಕೊಳ್ಳುತ್ತೆ. ತಕ್ಷಣ ತಾಡ್ಕ ಹತ್ರ ಬಂದು, ನೀನು ಯಾವಾಗ ಅವನನ್ನ ಇಲ್ಲಿಂದ ಕಾಪಾಡ್ಕೊಂಡು ಹೋದ್ಯೋ ಅವಾಗ್ಲೇ ನನಗೆ ಗೊತ್ತಿತ್ತು, ನನ್ನ ಬಿಡುಗಡೆಗೆ ನೀನೇ ಕಾರಣ ಆಗ್ತೀಯ ಅಂತ, ತುಂಬಾ ಥ್ಯಾಂಕ್ಸ್, 100 ವರ್ಷಗಳ ಮೇಲೆ ಸಿಗೋಣ ಅಂತ ಹೇಳಿ ಹೋಗ್ತಾನೆ. ಆಗ ಅಲೋಕ್ ಎಂಟ್ರಿ ಆಗಿ ತಾಡ್ಕ ಹತ್ರ, ನನ್ನನ್ನ ಒಬ್ಬನೇ ಬಿಟ್ಟು ಬರೋದಕ್ಕೆ ಮನ್ಸಾದ್ರೂ ಹೇಗ್ ಬಂತು ತಾರಿಕಾ, ನೀನ್ ಇಲ್ದೆ ಒಂದೊಂದು ಕ್ಷಣನೂ ಎಷ್ಟು
ಒದ್ದಾಡಿದೀನಿ ಗೊತ್ತಾ ಅಂತ ತನ್ನ ನೋವನ್ನ ಹೇಳ್ಕೊಂಡಾಗ ಅಲೋಕ್ ದಯವಿಟ್ಟು ಇಲ್ಲಿಂದ ಹೊರಟು ಹೋಗು, ಇಲ್ಲಿಂದ ತಪ್ಪಿಸ್ಕೊಳೋಕಾಗಲ್ಲ ಅಂತಾಳೆ. ಅಲೋಕ್ ಹೋಗಿ ಯಕ್ಷಾಸನ್ ಹತ್ರ 100 ವರ್ಷ ತುಂಬಾ ಜಾಸ್ತಿ ಆಯ್ತು, 2 ತಿಂಗಳು ಶಿಕ್ಷೆ ಕೊಟ್ಬಿಡಿ ಅಂತ ಕೇಳ್ತಾನೆ. ತಕ್ಷಣ ಯಕ್ಷಾಸನ್ ಅವನ ಮೇಲೆ ಅಟ್ಯಾಕ್ ಮಾಡಿಸ್ತಾನೆ. ವೀರನ್ ಟೀಮ್ ಅವರು ತುಂಬಾ ಭೀಕರವಾಗಿ ಅಲೋಕ್ ನ ಅಟ್ಯಾಕ್ ಮಾಡ್ತಾರೆ. ಅವ್ರಿಗೆಲ್ಲ ಚೆನ್ನಾಗಿ ಹೊಡೆದು ಅಲೋಕ್ ಮಣ್ಣು ಮುಕ್ಕಿಸ್ತಾನೆ. ವೀರನ್ ಅಲೋಕ್ ಮುಂದೆ ಸೋತ್ಬಿಟ್ನಲ್ಲ ಅಂತ ಯಕ್ಷಾಸನ್ ಅವನಿಗೆ ಕಚ್ಚಿ ಸಾಯಿಸ್ಬಿಡ್ತಾನೆ. ವೀರನ್ನ ಸಾಯಿಸಬೇಕಾದ್ರೆ ಯಕ್ಷಾಸನ್ ಭಯಂಕರ ರೂಪ ನೋಡಿದ ಅಲೋಕ್ ತಕ್ಷಣ ಇವನು ತುಂಬಾ ಅಪಾಯಕಾರಿ ಅಂತ ಮೊದಲು ತಾಡ್ಕ ಕಟ್ಟು ಬಿಚ್ಚೋದಕ್ಕೆ ಪ್ರಯತ್ನಿಸ್ತಾನೆ. ಆಗ ಅವಳು ಇದು ಬಿಚ್ಚೋದಕ್ಕಾಗಲ್ಲ ಅಲೋಕ್, ದಯವಿಟ್ಟು ಇಲ್ಲಿಂದ ಹೊರಟು ಬಿಡು, ಬೇತಾಳಗಳನ್ನ ಸಾಯಿಸುವ ಶಕ್ತಿ ಇರೋದು ಯಕ್ಷಾಸನ್ಗೆ ಮಾತ್ರ, ಅವನು ಅಪಾಯಕಾರಿ, ನಿನ್ನನ್ನ ಸಾಯಿಸ್ಬಿಡ್ತಾನೆ ಅಂತ ಹೇಳ್ತಾಳೆ. ಆಗ ಅಲೋಕ್, ನಾನು ಆಲ್ರೆಡಿ ಸತ್ ಹೋಗಿದ್ದೆ, ನನಗೆ ಮರುಜೀವ ಕೊಟ್ಟಿದೀಯ, ಈಗ ಈ ಜೀವ ನಿಂದು, ನಿನ್ನ ಅಡ್ಡ ಯಾರೇ ಬಂದ್ರು ನಾನು ಹೋರಾಡಿ ನಿನ್ನ ಪಡ್ಕೋತೀನಿ ಅಂತ ಹೇಳಿ ಅವಳು ಏನೇ ಸಮಾಧಾನ ಮಾಡ್ತಿದ್ರು ಕಿಸ್ ಮಾಡ್ಬಿಡ್ತಾನೆ. ಈಗ ಯಕ್ಷಾಸನ್ನ ಎದುರಿಸೋಕೆ ಮುಂದಾಗ್ತಾನೆ. ಇಬ್ಬರ ಮಧ್ಯೆ ಭಯಂಕರವಾಗಿ ಕಾಳಗ ನಡೆಯುತ್ತೆ. ಯಕ್ಷಾಸನ್ ಅಂತೂ ಲೆಕ್ಕಕ್ಕಿಲ್ಲದ ಹಾಗೆ ಅಲೋಕ್ನ ಹೊಡಿತಾನೆ. ಅವನ ಶಕ್ತಿ ಮುಂದೆ ಅಲೋಕ್ ಒಂದು ಸಣ್ಣ ಪ್ರಯತ್ನ ಕೂಡ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಯಕ್ಷಾಸನ್ ತುಂಬಾ ಶಕ್ತಿವಂತ ಮತ್ತೆ ಪ್ರಭಾವಿ. ಅವನಿಗೆ ಬರೀ ಹೊಡೆದಾಟ ಅಷ್ಟೇ ಅಲ್ಲ, ಮಾಯಾಜಾಲಗಳು ಗೊತ್ತಿರುತ್ತೆ. ಯಾವಾಗ ಪರಿಸ್ಥಿತಿ ಕಂಟ್ರೋಲ್ ತಪ್ಪುತ್ತೋ ಆಗ ಈ ಗುಂಪಿನ ಹಳೆ ನಾಯಕ ರಕ್ತಾಕ್ಷ ಅವರ ದೇವರಿಗೆ ಮಂತ್ರವನ್ನ ಹೇಳಿ ಅವರ ನಿಯಮ ಮುರಿದ್ರು ಪರವಾಗಿಲ್ಲ ಅಂತ ತಾಡ್ಕಾಳ ಅಗ್ನಿಕಟ್ಟನ್ನ ಬಿಚ್ಚಿಸ್ಬಿಡ್ತಾನೆ. ಅದನ್ನ ನೋಡಿದ ತಕ್ಷಣ ಯಕ್ಷಾಸನ್ ಅವಳ ಕುತ್ತಿಗೆ ಹಿಡಿದು ಎತ್ತಿ ಬಿಡ್ತಾನೆ. ತಾಡ್ಕ ಒದ್ದಾಡ್ತಿದ್ದನ್ನ ನೋಡಿದ ತಕ್ಷಣ ಅಲೋಕ್ ಮತ್ತೆ ಬಂದು ಯಕ್ಷಾಸನ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಯಕ್ಷಾಸನ್ ಈ ಸಲ ಕೂಡ ಅವನ ಮೇಲೆ ಭೀಕರವಾಗಿ ದಾಳಿ ಮಾಡಿ ಕುತ್ತಿಗೆಗೆ ಬಾಯಿ ಹಾಕಿ ಸಾಯಿಸ್ಬಿಡ್ತಾನೆ. ಈಗ ಅಲೋಕ್ ಕತೆ ಮುಗಿದು ಹೋಗುತ್ತೆ. ಅಲೋಕ್ ಈಗ ಶವ, ಬೇತಾಳನಾಗೂ ಉಳಿದಿಲ್ಲ. ಅಲೋಕ್ ನ ಸಾಯಿಸಿದ ಮೇಲೆ ಇನ್ನು ಮುಂದೆ ಈ ತಾಮನ ವಿರುದ್ಧ ಯಾರು ಬರ್ತಾರೋ ಅವ್ರಿಗೆ ಇದೇ ಗತಿ. ನನ್ನನ್ನ ಇನ್ನು ಮುಂದೆ ಯಾರು ಎದುರಾಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಕೂಗಿ ಹೇಳ್ತಾನೆ. ತಾಡ್ಕಾಗಂತೂ ಅಲೋಕ್ನ ಕಳ್ಕೊಂಡು ದುಃಖನ ತಡ್ಕೊಳ್ಳೋಕಾಗಲ್ಲ. ಅದೇ ದುಃಖದ ಕೋಪದಲ್ಲಿ ಜೋರಾಗಿ ಕೂಗ್ಬಿಡ್ತಾಳೆ. ಅವಳ ನೋವಿನ ಕೂಗು ಆ ವಿಗ್ರಹದ ದೇವರಿಗೂ ತಟ್ಟಿ ಅದರ ಗರ್ಭದಿಂದ ಒಂದು ಶಕ್ತಿ ಬಂದು ದೇಹದೊಳಗೆ ಸೇರ್ಕೊಳ್ಳುತ್ತೆ. ಈಗ ಅಲೋಕ್ ಮರುಜನ್ಮ ಪಡಿತಾನೆ. ಅಲೋಕ್ಗೆ ಈಗ ಮರುಜನ್ಮದ ಜೊತೆ ಯಕ್ಷಾಸನ್ಗಿಂತ ಅತೀವ ಶಕ್ತಿ ಬಂದಿರುತ್ತೆ. ಅವನ ದೇಹದ ರೂಪನೇ ಬಲಿಷ್ಠವಾಗಿ ಬದಲಾಗುತ್ತೆ. ಈಗ ಮತ್ತೆ ಯಕ್ಷಾಸನ್ ಅಟ್ಯಾಕ್ ಮಾಡಕ್ಕೆ ಬರ್ತಾನೆ. ಈ ಸಲ ಅವನನ್ನ ಲೆಕ್ಕಕ್ಕೆ ಇಟ್ಕೊಳ್ಳದ ಹಾಗೆ ಅಲೋಕ್ ಚೆನ್ನಾಗಿ ಹೊಡೆದು ಚಳ್ಳೆ ಹಣ್ಣು ತಿನ್ಸಿ ಕುತ್ತಿಗೆಗೆ ಬಾಯಿ ಹಾಕಿ ಕೊಂದು ಬಿಡೋಣ ಅಂತ ಮುಂದಾಗ್ತಾನೆ. ಅಷ್ಟರಲ್ಲಿ ತಾಡ್ಕ ತಡೆದು, ನೀನು ಅವನ ರೀತಿಯ ಮಾಡಿದ್ರೆ ನಿನಗೂ ಅವನಿಗೂ ಯಾವುದೇ ವ್ಯತ್ಯಾಸ ಇರಲ್ಲ, ನಿನ್ನ ಹೃದಯದಲ್ಲಿ ಭಾವನೆಗಳು ಇದಾವೆ, ನಿನ್ನ ಆತ್ಮ ಪರಿಶುದ್ಧವಾಗಿದೆ ಅಲೋಕ್, ಅದಕ್ಕೋಸ್ಕರನೇ ನಮ್ಮ ದೇವರು ನಿನ್ಗೆ ಈ ರೀತಿ ಆಶೀರ್ವಾದ ಮಾಡಿರೋದು, ನನ್ನ ಮಾತು ಕೇಳು, ಯಕ್ಷಾಸನ್ನ ಬಿಟ್ಟು ಬಿಡು ಅಂತ ಹೇಳ್ತಾಳೆ. ಈಗ ಮತ್ತೆ ಯಕ್ಷಾಸನ್ ಕೈಗಳಿಗೆ ಅಗ್ನಿಕಟ್ಟನ್ನ ಹಾಕಿ ಮತ್ತದೇ ಗುಹೆಯಲ್ಲಿ ಕೂಡಿ ಹಾಕ್ತಾರೆ. ಇಲ್ಲಿಂದ ಆಚೆಗೆ ಆ ಹಳೆ ನಾಯಕ ರಕ್ತಾಕ್ಷ, ಇನ್ನು ಮುಂದೆ ಆ ದೇವರ ಆಶೀರ್ವಾದ ನಮಗೆ ಹೊಸದಾಗಿ ಸಿಕ್ಕಿರುವ ತಾಮ ಇವನು, ನಮ್ಮ ಇಡೀ ಸಮೂಹ ಇನ್ನು ಮುಂದೆ ಇವನ ಮಾತನ್ನ ಕೇಳಬೇಕು, ಇವನೇ ನಮ್ಮೆಲ್ಲರ ಹೊಸ ನಾಯಕ, ಹೊಸ ತಾಮ ಅಂತ ಹೇಳಿ ಘೋಷಣೆ ಮಾಡ್ತಾನೆ. ಆಗ ಅಲೋಕ್, ಇನ್ನು ಮುಂದೆ ಯಾರಿಗೂ ತಲೆಬಾಗೋ ಅಗತ್ಯ ಇಲ್ಲ, ಮೊದಲ ಬಾರಿ ಒಬ್ಬ ಬೇತಾಳನಿಗೆ ಹೃದಯದ ಬಡಿತ ಸಿಕ್ಕಿದೆ, ಈ ಪವಾಡ ಸುಮ್ಮನೆ ಆಗಲಿಲ್ಲ, ಇದಕ್ಕೆ ಒಂದು ಕಾರಣ ಇದ್ದೇ ಇರುತ್ತೆ, ನನ್ನ ಪುನರ್ಜನ್ಮದ ಹಿಂದೆ ಒಂದು ಉದ್ದೇಶ ಇರುತ್ತೆ, ಇನ್ನು ಮುಂದೆ ನಮ್ಮ ಸಮೂಹದವರು ಹೊಸ ಆರಂಭವನ್ನೇ ಶುರು ಮಾಡೋಣ ಅಂತ ಹೇಳಿ ಎಲ್ಲರ ಮುಂದೆ ಘೋಷಣೆ ಮಾಡ್ತಾನೆ. ಅವನ ಮಾತು ಕೇಳಿ ಇಡೀ ಸಮೂಹ ತಾಮ ತಾಮ ಅಂತ ಜೈಕಾರ ಆಗ್ತಾರೆ. ಆದ್ರೆ ಇಲ್ಲಿಗೆ ಸಿನಿಮಾ ಎಂಡ್ ಆಗಲ್ಲ. ಗುಹೆಯೊಳಗೆ ಕೂಡಿ ಹಾಕಿದ್ದ ಯಕ್ಷಾಸನ್ ಹತ್ರ ಇನ್ನೊಂದು ಶಕ್ತಿ ಬಂದು ನಿಲ್ಲುತ್ತೆ. ಅದು ಯಾವ ಶಕ್ತಿ ಅಂತ ಅವನಿಗೂ ಗೊತ್ತಿಲ್ಲ. ಮಾರನೇ ದಿನ ಅಲೋಕ್ ಗುಂಪಿನವರು ಬಂದು ನೋಡಿದ್ರೆ ಅಲ್ಲಿ ಯಕ್ಷಾಸನ್ ಇರೋದಿಲ್ಲ. ಆ ಶಕ್ತಿ ಅವನನ್ನ ಬಿಡಿಸ್ಕೊಂಡು ಹೋಗ್ಬಿಟ್ಟಿದೆ. ಅಂತ ಅಗ್ನಿಗಂಟನ್ನ ಬಿಡಿಸುವಂತ ಶಕ್ತಿ ಇವರ ಶಕ್ತಿನ ಮೀರಿಸುವಂತೆ ಮಾತ್ರ ಇರುತ್ತೆ. ಈಗ ಅದ್ಯಾವ ಶಕ್ತಿ ಅಂತ ಇವ್ರಿಗೆಲ್ಲ ಚಿಂತೆ ಆಗುತ್ತೆ. ಹಳೆಯ ನಾಯಕ ರಕ್ತಾಕ್ಷ ಅಲೋಕ್ ಹತ್ರ, ಯಕ್ಷಾಸನ್ ಈಗಿನ ಕಾಲದ ರಕ್ತ ಬೀಜಾಸುರ ಇದ್ದ ಹಾಗೆ, ಮನುಷ್ಯರ ರಕ್ತ ಅಂದ್ರೆ ಅವನಿಗೆ ತುಂಬಾ ಇಷ್ಟ. ಖಂಡಿತ ಅವನಿಗಿದ್ದ ವಾಮಾಚಾರದ ಶಕ್ತಿಯನ್ನೆಲ್ಲ ಬಳಸಿ ಅವನದೇ ಆದಂತ ಸೈನ್ಯನ ಕಟ್ಕೋತಾನೆ, ಸರ್ವನಾಶ ಮಾಡ್ಬಿಡ್ತಾನೆ ಅಂತ ಹೇಳ್ತಾನೆ. ಆಗ ಅಲೋಕ್, ಅವನು ಎಂತ ಸೈನ್ಯನಾದ್ರೂ ಕಟ್ಲಿ, ನಾನು ಅದಕ್ಕೆ ಸವಾಲ್ ಹಾಕಿ ನಾಶ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ರಕ್ತಾಕ್ಷ, ಅದು ಅಷ್ಟು ಸುಲಭದ ಮಾತಲ್ಲ, ಈಗ ಮನುಷ್ಯರ ರಕ್ತವನ್ನ ಹೀರಿ ಹೀರಿ ಅವನು ಇನ್ನಷ್ಟು ಬಲಶಾಲಿಯಾಗಿದ್ದಾನೆ, ಅವನನ್ನ ಎದುರಿಸಬೇಕಂದ್ರೆ ನಾವು ಅವನಿಗಿಂತಲೂ ಬಲಶಾಲಿಯಾಗಿರ್ಬೇಕು, ನೀನು ಅವನಿಗಿಂತ ಬಲಶಾಲಿ ಆಗ್ಬೇಕಂದ್ರೆ ಇರೋದು ಒಂದೇ ದಾರಿ, ಭೇಡಿಯ ರಕ್ತ ಕುಡಿಬೇಕು ಅಂತ ಹೇಳ್ತಾನೆ. ಈಗ ಅಲೋಕ್ ಮುಂದೆ ಇರೋ ಸವಾಲು, ಈ ಭೇಡಿಯ ಎಲ್ಲಿದ್ದಾನೆ ಅಂತ ಹುಡುಕಿ ಅವನೊಂದಿಗೆ ಹೋರಾಡಿ ಅವನ ರಕ್ತವನ್ನ ಕುಡಿಬೇಕು. ಇವರು ಇಲ್ಲಿ ಅದರ ಬಗ್ಗೆ ಯೋಚನೆ ಮಾಡ್ತಿದ್ರೆ ಆಗಲೇ ಭೇಡಿಯ ಅವರ ಜಾಗಕ್ಕೆ ಬಂದು ನಿಂತ್ಕೊಂಡು ಕೂತಿದ್ದಾನೆ. ಇಲ್ಲಿಂದ ಬೇಟೆ ಆರಂಭ ಅಂತ ತೋರಿಸ್ತಾರೆ. ಇನ್ನು ಮುಂದೆ ಅಲೋಕ್ ಮತ್ತೆ ಬೇಡಿಯ ಮಧ್ಯೆ ಏನೆಲ್ಲ ನಡೆಯುತ್ತೆ, ಇಬ್ಬರ ಹೋರಾಟದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನ ಪಾರ್ಟ್ 2 ಅಲ್ಲಿ ತೋರಿಸ್ತಾರೆ. ಹಾಯ್, ನಾನು ಮೊದಲೇ ಹೇಳಿದ ಹಾಗೆ ರಾಜಮಾರ್ಗ ಅಂತ ಒಂದು ಹೊಸ ಚಾನಲ್ ಓಪನ್ ಮಾಡಿದ್ದೀನಿ. ಆ ಚಾನಲ್ ಅಲ್ಲಿ ಯಾವ್ಯಾವ ರೀತಿಯ ಕಂಟೆಂಟ್ಸ್ ಹಾಕ್ತೀನಪ್ಪ ಅಂದ್ರೆ ರಾಮಾಯಣ, ಮಹಾಭಾರತ, ದಶಾವತಾರ ಮತ್ತೆ ನಮ್ಮ ದೇಶಕ್ಕೆ, ನಮ್ಮ ನೆಲಕ್ಕೆ ಸಂಬಂಧಪಟ್ಟ ಇತಿಹಾಸದ ಕಥೆಗಳ ಜೊತೆ ನಿಮಗೆ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗಬೇಕು. ಆ ರೀತಿಯ ಕಂಟೆಂಟ್ಸ್ ಗಳು ರಾಜಮಾರ್ಗ ಚಾನಲ್ ಅಲ್ಲಿ ಬರುತ್ತೆ. ಈಗ ನಾನು ಮಹಾಭಾರತ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡಿ ಈಗ ಆಲ್ರೆಡಿ 2 ಎಪಿಸೋಡ್ ಅನ್ನ ಮಾಡಿ ಅಪ್ಲೋಡ್ ಕೂಡ ಮಾಡಿದ್ದೀನಿ. ಮಹಾಭಾರತ ಅಂದ್ರೆ ಒಂದು ದೊಡ್ಡ ಮಹಾಕಾವ್ಯ. ಇಲ್ಲೊಂದು ಕಥೆನ ತಗೊಂಡು ನಾನು ವಿಡಿಯೋನ ಮಾಡ್ತಾ ಇಲ್ಲ. ಪಾಂಡವರು, ಕೌರವರು, ಪಾಂಡವರ ತಂದೆ ಪಾಂಡುರಾಜ ಆಗ್ಬೋದು ಅಥವಾ ಕೌರವರ ತಾಯಿ ಗಾಂಧಾರಿ ಆಗ್ಬೋದು, ಅವ್ರಿಗೆ
ಅವ್ರಿಗಿನ್ನ ಮುಂಚೆ ಇದ್ದ ಭೀಷ್ಮರ ತಂದೆ ಶಾಂತನು, ಹೀಗೆ ಮೂಲದಿಂದ ಹಿಡಿದು ಕುರುಕ್ಷೇತ್ರದ ಯುದ್ಧದವರೆಗೂ, ಯುದ್ಧ ಆದ್ಮೇಲೆ ಪಾಂಡವರು ಸತ್ತು ಸ್ವರ್ಗಕ್ಕೆ ಹೋದ್ರ ನರಕಕ್ಕೆ ಹೋದ್ರ ಎಲ್ಲವನ್ನ ಕವರ್ ಮಾಡ್ತೀನಿ. ಪ್ರತಿಯೊಂದು ಎಪಿಸೋಡ್ಸ್ 10-12 ನಿಮಿಷ ಇರುತ್ತೆ. ಈ ಎಪಿಕ್ ಸ್ಟೋರಿ ಮೊದಲನೇ ಎಪಿಸೋಡ್ ಇಂದ ಕೊನೆವರೆಗೂ ನೋಡಿದ್ರೆ ಮಹಾಭಾರತದ ಇಂಚಿಂಚು ಮಾಹಿತಿ ನಿಮ್ಮ ತಲೆಯಲ್ಲಿರುತ್ತೆ. ಹಾಗಾಗಿ ಈ ಸೀರೀಸ್ ಅನ್ನ ಪ್ರತಿದಿನ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಪ್ಲಾನ್ ಮಾಡಿದೆ. ಕನಿಷ್ಠ ಪಕ್ಷ ದಿನ ಬಿಟ್ಟು ದಿನ ಒಂದು ವಿಡಿಯೋ ಅಪ್ಲೋಡ್ ಮಾಡೇ ಮಾಡ್ತೀನಿ. ಸೊ ಇಲ್ಲಿವರೆಗೂ ಸ್ಟೋರಿ ಪ್ಲಾನೆಟ್ ಚಾನಲ್ಗೆ ಹೇಗೆ ಪ್ರೀತಿ ಪ್ರೋತ್ಸಾಹ ಎಲ್ಲ ಕೊಟ್ಟು ಸಲುಬಿದ್ರು, 55,000 ಸಬ್ಸ್ಕ್ರೈಬರ್ಸ್ ವರೆಗೂ ತಗೊಂಡ್ ನಿಲ್ಸಿದ್ರು, ಅದೇ ರೀತಿ ನನ್ನ ಹೊಸ ಚಾನಲ್ ಆದ ರಾಜಮಾರ್ಗ ಚಾನಲ್ಗೂ ನಿಮ್ಮ ಬೆಂಬಲ ಪ್ರೋತ್ಸಾಹ ಹೀಗೆ ಇರಲಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಹೋಗಿ ರಾಜಮಾರ್ಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮೊದಲೇ ಹೇಳಿದ ಹಾಗೆ ಅದರಲ್ಲಿ ನಾಲೆಡ್ಜ್ ಫುಲ್ ಕಂಟೆಂಟ್ ಬರುತ್ತೆ. ಅದರಲ್ಲಿ ನೀವು ಕತೆ ಕೇಳೋದ್ರ ಮೂಲಕ, ಎಂಟರ್ಟೈನ್ಮೆಂಟ್ ಮೂಲಕ ನಾಲೆಡ್ಜ್ ಗೈನ್ ಆಗುವಂತ ಕಂಟೆಂಟ್ಸ್ ಗಳು ಬರುತ್ತೆ. ಸೊ ನಾನು ಮತ್ತೆ ಕೇಳ್ಕೊತಿದ್ದೀನಿ, ದಯವಿಟ್ಟು ಸ್ಟೋರಿ ಪ್ಲಾನೆಟ್ ಗೆ ಹೇಗೆ ನೀವು ಪ್ರೀತಿ ಪ್ರೋತ್ಸಾಹವನ್ನ ಕೊಟ್ರೋ ಅದೇ ರೀತಿ ರಾಜಮಾರ್ಗ ಚಾನಲ್ಗೂ ನಿಮ್ಮ ಬೆಂಬಲ ಕೊಡಿ. ಖಂಡಿತ ನಿಮಗೆ ಡಿಸಪಾಯಿಂಟ್ ಮಾಡಲ್ಲ. ಸ್ಟೋರಿ ಪ್ಲಾನೆಟ್ ಅಲ್ಲಿ ಬರೀ ಎಂಟರ್ಟೈನ್ಮೆಂಟ್ ಇತ್ತು, ರಾಜಮಾರ್ಗದಲ್ಲಿ ಎಂಟರ್ಟೈನ್ಮೆಂಟ್ ಜೊತೆ ನಾಲೆಡ್ಜ್ ಕೂಡ ಇರುತ್ತೆ. ಅದಕ್ಕೆ ನಾನು ಪ್ರಾಮಿಸ್ ಮಾಡ್ತೀನಿ. ಸೊ ಇಷ್ಟ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೆಳೆಯರೆ. ನಮಸ್ಕಾರ.